तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸದ ಪ್ರಾಯೋಜಕರಾದಂತಹ ಶ್ರೀಮತ ಜೋಶಿಯವರೇ ಹಾಗೂ ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಸಂಸ್ಕೃತದಲ್ಲಿ ಒಂದು ಮಾತುಂಟು, ಶುದ್ಧಾ ಹಿ ಬುದ್ಧಿ ಕಿಲ ಕಾಮಧೇನು ಅಂತ. ಶುದ್ಧವಾದಂತಹ ಬುದ್ಧಿ ಅಂದರೆ ಶುದ್ಧವಾದ ತಿಳುವಳಿಕೆ ಅಂದರೆ ಪರಿಶುದ್ಧವಾದ ಜ್ಞಾನ, ಅದೊಂದು ಕಾಮಧೇನು ಅಂತ. ಕಾಮಧೇನು ಹೇಗೆ ಕೇಳಿದ್ದೆಲ್ಲವನ್ನೂ ಕೊಡುತ್ತೋ, ಪರಿಶುದ್ಧವಾದ ಬುದ್ಧಿಯೂ ಸಹ ನಮಗೆ ಎಲ್ಲವನ್ನೂ ಕೊಡುತ್ತೆ ಅಂತ. ಎಲ್ಲವನ್ನೂ ಕೊಡುತ್ತೆ ಅಂದರೆ ನಮಗೆ ತಿಂಡಿ, ತೀರ್ಥ, ಉಪಹಾರ, ಊಟ ಇದನ್ನೆಲ್ಲ ಕೊಡುತ್ತಾ? ಯಾವಾಗಲೂ ಈ ಋಷಿಗಳ ಮಾತನ್ನು, ಅತ್ಯಂತ ಎತ್ತರದ ಕವಿಗಳ ಮಾತನ್ನು ನಾವು ನಮ್ಮ ಲೆವೆಲಲ್ಲೇ ಅಳಿಬಾರ್ದು. ಸಾಧ್ಯವಾದಷ್ಟು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲವನ್ನೂ ಕೊಡುತ್ತೆ ಅಂದರೆ ಎಲ್ಲವೂ ಆಗಿರುವುದು ಯಾವುದು? ಇದಂ ಸರ್ವಂ ಬ್ರಹ್ಮ, ಉಪನಿಷತ್ತಿನ ಮಾತು. ಎಲ್ಲವೂ ಆಗಿರುವುದು ಯಾವುದು ಅಂದರೆ ನಮ್ಮೆಲ್ಲರ ಮೂಲ ಸ್ವರೂಪವಾದ ಆತ್ಮವಸ್ತು. ಅದು ಎಲ್ಲವನ್ನೂ ಕೊಡುತ್ತೆ ಅಂದರೆ ಶುದ್ಧವಾದ ಬುದ್ಧಿ ಏನನ್ನು ಕೊಡುತ್ತೆ ಅಂತ ಹೇಳ್ದಂಗಾಯ್ತು? ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಸಿ ಕೊಡುತ್ತೆ ಅಂತ ಹೇಳ್ದಂಗಾಯ್ತು. ಒಂದು ಸಾಮಾನ್ಯವಾದ ಕವಿವಾಣಿ ಇದು, ಶುದ್ಧಾಹಿ ಬುದ್ಧಿ ಕಿಲ ಕಾಮಧೇನು ಅಂತ. ಹಾಗಾಗಿ ಏನು ಹೇಳ್ದಂಗಾಯ್ತು? ನಮ್ಮ ಬದುಕಿನಲ್ಲಿ ನಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಬೇಕು ಅಂತ. ಅಶುದ್ಧವಾದ ಬುದ್ಧಿ ಸಂಸಾರಕ್ಕೆ ಕಾರಣ, ಶುದ್ಧವಾದ ಬುದ್ಧಿ ಮೋಕ್ಷಕ್ಕೆ ಕಾರಣ. ಇಷ್ಟು ಈ ಮಾತಿನ ಒಂದು ಅರ್ಥ. ಈ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾವು ಒಂದು ಶ್ಲೋಕವನ್ನು ನೋಡಿದ್ವಿ. ಇಲ್ಲಿ ಎಷ್ಟನೇ ಶ್ಲೋಕ? 349ನೇ ಶ್ಲೋಕ. ಏತತ್ ತೃತಯಂ ದೃಷ್ಟಂ ಸಮ್ಯಗ್ರಜ್ಜು ಸ್ವರೂಪ ವಿಜ್ಞಾನಾತ್ ತಸ್ಮಾದ್ ವಸ್ತು ಸತತ್ವಂ ಜ್ಞಾತವ್ಯಂ ಬಂಧಮುಕ್ತಯೇ ವಿದುಷಾ ಅಂತ. ವಸ್ತುವಿನ ಯಥಾರ್ಥ ಜ್ಞಾನವಾದಾಗ ಈ 3 ತರಹದ ಲಾಭವಾಗ್ತದೆ ಅಂತ ಹೇಳಿದರು. ನಿನ್ನೆ ದಿವಸ ಕೊನೆಯಲ್ಲಿ ನಾನು ಇದನ್ನು ಹೇಳಿದ್ದೆ. ಆ 3 ತರಹದ ಲಾಭ ಹೇಗೆ ಅಂತಂದರೆ ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದರು. ಆ ದೃಷ್ಟಾಂತವನ್ನು ಹೇಳಿ ದಾರ್ಷ್ಟಾಂತಿಕದಲ್ಲಿ ಹೇಗೆ ಸಮನ್ವಯ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ. ಕೊಟ್ಟಂಥ ದೃಷ್ಟಾಂತ ರಜ್ಜು ಸರ್ಪದ ಉದಾಹರಣೆ. ಅಂದರೆ ಹಗ್ಗವನ್ನು ನೋಡಿದಾಗ ಹಾವು ಎನ್ನುವಂತಹ ತಪ್ಪು ತಿಳುವಳಿಕೆ ಒಬ್ಬನಿಗೆ ಬಂದು ಬಿಟ್ಟಿದೆ.
ಈಗ ಗುರುವಿನ ಮಾರ್ಗದರ್ಶನವನ್ನು ಪಡೆದ ಮೇಲೆ ಅವನಿಗೆ ಆ ಹಗ್ಗದಲ್ಲಿ ಹಾವು ಎನ್ನುವಂತಹ ಏನು ಭಾವನೆ ಬಂದಿತ್ತೋ ಅದು ಅಳಿದಿದೆ. ಅಂದರೆ ಇದು ಹಗ್ಗವೇ ಹೌದು, ಹಾವಲ್ಲ ಎನ್ನುವಂತಹ ನಿಶ್ಚಿತವಾದ ಜ್ಞಾನ ಬಂದಿದೆ. ಅದೇ ಶುದ್ಧವಾದಂತಹ ಜ್ಞಾನ. ಈ ಶುದ್ಧವಾದ ಜ್ಞಾನ ಬಂದದ್ರಿಂದ ಅವನಿಗೆ ಏನು ಲಾಭ ಆಯಿತು ಅಂದರೆ 3 ತರಹದ ಲಾಭ ಆಯಿತು ಅಂತಾರೆ. ಯಾವ್ಯಾವುದು ಅಂದರೆ ಮೊದಲನೇದಾಗಿ ರಜ್ಜು ಆವರಣ ನಿವೃತ್ತಿ. ಮೊದಲನೇದಾಗಿ ಹಗ್ಗ ಹಾವಾಗಿ ಕಾಣುವುದಕ್ಕೆ ಅವನ ಮನಸ್ಸಿಗೆ ಅಡರಿದ ಆವರಣ ಶಕ್ತಿ ಕಾರಣವಾಗಿತ್ತು. ಹಗ್ಗ ಹಗ್ಗವೇ ಆಗಿ ಕಾಣುತ್ತೆ ಅಂದರೆ ಅವನ ಮನಸ್ಸಿಗೆ ಅಂಟಿದ ಆವರಣ ಶಕ್ತಿ ನಾಶ ಆಗಿದೆ ಅಂತ ಒಂದರ್ಥ. ನಮ್ಮನ್ನು ಮೂಲಭೂತವಾಗಿ ಹುಟ್ಟು ಸಾವಿಳ ಕಟ್ಟಿಗೆ ತಳ್ಳುವಂತಹ ಶಕ್ತಿಯಾದ ಆವರಣ ಶಕ್ತಿ ನಾಶ ಆಗಿದೆ ಅಂತ ಆದರೆ ಇದೊಂದು ಮಹಾಲಾಭ ಅಲ್ವಾ? ಇದು ಮೊದಲನೇ ಲಾಭ. ಎರಡನೆಯದು ಭ್ರಾಂತಿ ನಾಶ. ಅಂದರೆ ಹಗ್ಗವನ್ನು ನೋಡಿದಾಗ ಇದು ಹಾವು ಎನ್ನುವಂತಹ ತಪ್ಪು ತಿಳುವಳಿಕೆ ಬಂದಿತ್ತಲ್ಲ, ಆ ಆವರಣ ಶಕ್ತಿ ನಷ್ಟ ಆದದ್ರಿಂದಲೇ ಹಗ್ಗದಲ್ಲಿ ತೋರ್ತಾ ಇರುವಂಥ ಹಾವು ಎನ್ನುವಂಥ ತಪ್ಪು ತಿಳುವಳಿಕೆಯೂ ನಷ್ಟವಾಯಿತು. ಇದು ಎರಡನೆಯ ಲಾಭ. ಮೂರನೆಯ ಲಾಭ, ಹಗ್ಗವನ್ನು ಹಾವಾಗಿ ಭ್ರಮಿಸಿಕೊಂಡಾಗ, ಭ್ರಾಂತಿಸಿಕೊಂಡಾಗ ಕಲ್ಪಿತವಾದ ಹಾವನ್ನು ನೋಡಿಯೇ ಭಯ ಕಂಪನಾದಿಗಳು ಉಂಟಾಗಿದ್ದುವು. ಆದರೆ ಈಗ ಆವರಣ ಶಕ್ತಿ ನಷ್ಟವಾಗಿ ಭ್ರಾಂತಿ ನಷ್ಟವಾದದ್ರಿಂದ ಅಲ್ಲಿ ಭಯ ಕಂಪನಾದಿಗಳೂ ಸಹ ಇಲ್ಲ, ಹೆದರಿಕೆಯೂ ಇಲ್ಲ. ಯಾರೋ ಮೂರನೇ ವ್ಯಕ್ತಿ ಬಂದು ನಮ್ಮನ್ನು ಸಮಾಧಾನಪಡಿಸುವ ಅಗತ್ಯವೂ ಇಲ್ಲ. ಇಷ್ಟಕ್ಕೂ ಕಾರಣ ಯಾವುದು? ಯಥಾರ್ಥ ಜ್ಞಾನ. ಇದು ದೃಷ್ಟಾಂತ. ಇನ್ನು ದಾರ್ಷ್ಟಾಂತಿಕಕ್ಕೆ ಬಂದಾಗ ನೋಡೋಣ. ಆತ್ಮವನ್ನು ಅಂದರೆ ನಮ್ಮ ಆತ್ಮಸ್ವರೂಪವನ್ನು ಆತ್ಮ ಅಂತಲೇ ತಿಳಿದುಕೊಂಡಾಗ ನಮಗೆ ಆವರಣ ಶಕ್ತಿ ನಾಶ ಆಗಿದೆ ಅನ್ನೋದು ಸಿದ್ಧ. ಯಾಕೆಂದರೆ ಆವರಣ ಶಕ್ತಿ ನಾಶ ಆಗದೇ ಇರುವವನಿಗೆ ನನ್ನ ಆತ್ಮಸ್ವರೂಪ ಹೀಗೆ ಎನ್ನುವಂಥ ಅರಿವು ಬರುವುದಿಲ್ಲ. ಆದ್ದರಿಂದ ನನ್ನ ಆತ್ಮಸ್ವರೂಪ ಹೀಗಿದೆ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮಸ್ವರೂಪವೇ ಆಗಿದ್ದೇನೆ ಅಂತ ಯಾವನು ನಿಖರವಾಗಿ ತಿಳ್ಕೊಳ್ತಾನೋ ಅವನಿಗೆ ಆವರಣ ಶಕ್ತಿ ನಷ್ಟ ಆಗಿದೆ ಅಂತ ಒಂದರ್ಥ ದಾರ್ಷ್ಟಾಂತಿಕದಲ್ಲಿ. ಮತ್ತೆ ಎರಡನೇ ಲಾಭ ಏನು ಅಂದರೆ ಆ ವಿಕ್ಷೇಪ ಶಕ್ತಿ ಭ್ರಾಂತಿ ನಾಶವಾದದ್ರಿಂದ ಅವನಿಗೆ ದೇಹ, ಇಂದ್ರಿಯ, ಮನಸ್ಸು ಮುಂತಾದವುಗಳಲ್ಲಿ ಈ ಹಿಂದೆ ಇದ್ದಂತಹ ಆತ್ಮ ಎನ್ನುವ ಬುದ್ಧಿ ಸಹ ಏನಾಯಿತು? ನಾಶ ಆಯಿತು. ಅಂದರೆ ಆತ್ಮೇತರವಾದಂಥ ವಸ್ತುಗಳಲ್ಲಿ ಆತ್ಮ ಎನ್ನುವಂಥ ಭ್ರಾಂತಿ ನಾಶವಾದದ್ದು ಎರಡನೆಯ ಲಾಭ. ಇದಾದದ್ದು ಯಾವುದರಿಂದ? ಯಥಾರ್ಥ ಜ್ಞಾನದಿಂದ. ಮತ್ತೆ ಮೂರನೆಯದು ಆತ್ಮೇತರವಾದ ವಸ್ತುಗಳನ್ನು ಆತ್ಮ ಅಂತ ತಿಳ್ಕೊಂಡ್ರೆ, ಅಂದರೆ ದೇಹ, ಮನಸ್ಸು, ಇಂದ್ರಿಯ ಇವುಗಳನ್ನೆಲ್ಲ ಆತ್ಮ ಅಂತ ತಿಳ್ಕೊಂಡ್ರೆ ಆಗ ಆತ್ಮವೇ ಅಳಿತಾನೆ. ಆತ್ಮನಿಗೆ ರೋಗ, ಆತ್ಮನಿಗೆ ಇಲ್ಲದ್ದು ಅಂದರೆ ಆಗಬಾರದ್ದು ಆಗಿದೆ. ಈ ಎಲ್ಲ ಭ್ರಮಜನಕವಾದಂತಹ ದುಃಖ, ದೋಷ, ಸಾವು, ಮರಣ ಎಲ್ಲ ಏನಾಗ್ತಿತ್ತೋ ಅದೆಲ್ಲವುದೂ ಸಹ ನಿವಾರಣೆ ಆಗುತ್ತೆ. ನಿವಾರಣೆ ಆಗುತ್ತೆ ಅಂದರೆ ಆತ್ಮನಿಗೆ ಸಾವಿಲ್ಲ, ಆತ್ಮನಿಗೆ ಹುಟ್ಟಿಲ್ಲ. ದೇಹಕ್ಕೆ ಹುಟ್ಟಿದೆ, ಸಾವಿದೆ, ನೋವಿದೆ, ದುಃಖ ಇದೆ, ದುಮ್ಮಾನ ಇದೆ, ಆದರೆ ಅದು ನನ್ನ ಸ್ವರೂಪ ಅಲ್ಲ. ಇದಕ್ಕೆ ಕಾರಣ ಯಾವುದು? ಇಷ್ಟು ನಿಖರ ಜ್ಞಾನ ಬರೋದಕ್ಕೆ ಕಾರಣ ಶುದ್ಧವಾದ ಬುದ್ಧಿ. ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಕವಿವಾಣಿಯನ್ನು, ಶುದ್ಧಾಹಿ ಬುದ್ಧಿ ಕಿಲ ಕಾಮಧೇನು. ನೋಡಿ, ಕಾಮಧೇನು ಹೇಗೆ ಎಲ್ಲವನ್ನೂ ಕೊಡುತ್ತೋ, ನಮ್ಮ ಸ್ವರೂಪವನ್ನು ತಿಳಿಸಿಕೊಡುವಂಥ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತು ಈ ಪ್ರಪಂಚದಲ್ಲಿ ಯಾವುದುಂಟ್ರಿ? ಹಾಗಾಗಿ ಅದು ಅತ್ಯಂತ ಪರಿಶುದ್ಧವಾದಂಥದ್ದು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು 350ನೇ ಶ್ಲೋಕಕ್ಕೆ ಹೋಗೋಣ.
ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಮತ್ತೆ ಆ ಶ್ಲೋಕದ ಅರ್ಥವನ್ನು ಹೇಳುವಾಗಲೇ ಹೇಳ್ತೇನೆ. ಅಯೋಗ್ನಿಯೋಗಾದಿವ ಸತ್ ಸಮನ್ವಯಾತ್ ಮಾತ್ರಾದಿರೂಪೇಣ ವಿಜೃಂಭತೆ ಧೀಹಿ ತತ್ ಕಾರ್ಯಮೇವ ತೃತಯಂ ಯತೋ ಮೃಷ ದೃಷ್ಟಂ ಭ್ರಮಸ್ವಪ್ನ ಮನೋರಥೇಷು. ಇನ್ನೊಂದು ಸಲ, ಅಯೋಗ್ನಿಯೋಗಾತ್ ಇವ ಸತ್ ಸಮನ್ವಯಾತ್ ಮಾತ್ರಾದಿರೂಪೇಣ ವಿಜೃಂಭತೆ ಧೀಹಿ ತತ್ ಕಾರ್ಯಮೇವ ತೃತಯಂ ಯತೋ ಮೃಷ ದೃಷ್ಟಂ ಭ್ರಮಸ್ವಪ್ನ ಮನೋರಥೇಷು. ಈ ಶ್ಲೋಕದ ಅರ್ಥ ಹೀಗಿದೆ: ಬೆಂಕಿಯ ಸಂಪರ್ಕದಿಂದ ಕಾದಂತಹ ಕಬ್ಬಿಣ ಸುಡುವಂತೆ ಆತ್ಮದ ಸಂಪರ್ಕದಿಂದ ಬುದ್ಧಿಯು ಪ್ರಮಾತೃ ಮುಂತಾದ ರೂಪದಿಂದ ತೋರಿಕೊಳ್ಳುತ್ತದೆ. ಆದ್ದರಿಂದ ಬುದ್ಧಿಯ ಕಾರ್ಯವಾದ ಭ್ರಾಂತಿ ಮತ್ತು ಕನಸ್ಸು ಮತ್ತು ಬಯಕೆ ಈ ಮೂರೂ ಸಹ ಹುಸಿಯಾಗಿರುತ್ತವೆ. ಹುಸಿ ಅಂದರೆ ಸುಳ್ಳು ಅಂತ. ಇಷ್ಟು ಈ ಶ್ಲೋಕದ ಅರ್ಥ. ಇಷ್ಟರಿಂದ ಏನೂ ಅರ್ಥ ಆಗೋದಿಲ್ಲ ಅನ್ನೋದು ಗೊತ್ತು ನನಗೆ. ಸ್ವಲ್ಪ ವಿವರಣೆಯನ್ನು ನೋಡೋಣ. ಪ್ರಾಯಶಃ ಮಧ್ಯೆಯಲ್ಲಿ ಈ ಒಂದು ದೃಷ್ಟಾಂತ ಯಾವಾಗಲೂ ಬಂದಿತ್ತು ಅಂತ ನನ್ನ ನೆನಪು. ಏನು ಅಂದರೆ, ಒಂದು ಕಬ್ಬಿಣದ ಉಂಡೆಯನ್ನು ಅಥವಾ ಒಂದು ಗೋಲಾಕಾರದ ಕಲ್ಲನ್ನು ಬೆಂಕಿಯಲ್ಲಿ ಇಡೋಣ ಅರ್ಧ ಗಂಟೆ. ತೆಗೆದ ಮೇಲೆ ಈಗ ಕಬ್ಬಿಣವನ್ನು ಮುಟ್ಟಿದರೆ ಏನಾಗ್ತದೆ? ಸುಡುತ್ತದೆ ಅಲ್ವಾ? ನಾವು ಹೇಳ್ತೇವೆ ಮುಟ್ಬೇಡ, ಕಬ್ಬಿಣ ಸುಡತ್ತೆ ಅಂತ. ಒಂದು ಕ್ಷಣಕಾಲ ನಮ್ಮ ಹೇಳಿಕೆಯನ್ನು ವಿಚಾರ ಮಾಡೋಣ. ಸುಡುವ ಧರ್ಮ ಬೆಂಕಿ ಇದು. ಸುಡದೇ ಇರುವ ಧರ್ಮ ಕಬ್ಬಿಣದ್ದು ಅಥವಾ ಕಲ್ಲಿನದು. ಹೌದಾನೆ? ಆ ಸುಡುವ ಧರ್ಮ ಇಲ್ಲದೇ ಇರುವ ಕಬ್ಬಿಣದಲ್ಲಿ ನಾವೇನು ಹೇಳ್ತಿದ್ದೇವೆ? ಸುಡುತ್ತದೆ ಎನ್ನುವುದನ್ನು ಆರೋಪ ಮಾಡ್ತಾ ಇದ್ದೇವೆ. ಹೌದಾ ಅಲ್ವಾ? ಹಾಗಾಗಿ ಈಗ ಪ್ರಶ್ನೆ ಇಷ್ಟೇ: ಸುಡದೇ ಇರುವ ಧರ್ಮವುಳ್ಳಂತಹ ಕಬ್ಬಿಣಕ್ಕೆ ಸುಡುವ ಶಕ್ತಿ ಬಂದಿದ್ದಾದರೂ ಹೇಗೆ? ಅಂದರೆ ಬೆಂಕಿಯ ಸಹವಾಸದಿಂದ, ಬೆಂಕಿಯ ಸಂಪರ್ಕದಿಂದ. ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಆತ್ಮವಸ್ತು ಒಂದನ್ನು ಬಿಟ್ಟು ಮಿಕ್ಕ ಎಲ್ಲವುದೂ ಜಡ. ಜಡ ಅಂದರೆ ಯಾವುದಕ್ಕೂ ಸ್ವತಂತ್ರವಾಗಿ ಕೆಲಸ ಮಾಡುವ ಶಕ್ತಿ ಇಲ್ಲ. ದೇಹಕ್ಕೆ ಇಲ್ಲ, ಇಂದ್ರಿಯಗಳಿಗಿಲ್ಲ, ಮನಸ್ಸಿಗಿಲ್ಲ, ಮನಸ್ಸಿಗೂ ಒಡತಿಯಾದಂಥ ಬುದ್ಧಿಗೂ ಇಲ್ಲ. ಅದು ಸಹ ಜಡವೇ. ಆದರೆ ಆ ಬುದ್ಧಿಯ ಒಳಗೆ ಪ್ರತಿಫಲಿತಗೊಂಡ ಚೈತನ್ಯದ ಪ್ರಭಾವದಿಂದ ಜಡವಾದ ಬುದ್ಧಿಯೂ ಸಹ ಚೇತನದಂತೆ ಕೆಲಸ ಮಾಡ್ತದೆ. ಹೇಗೆ ಅಂದರೆ, ಬೆಂಕಿಯ ಸಂಪರ್ಕದಿಂದ ಸುಡದೇ ಇರುವ ಕಬ್ಬಿಣವೂ ಸುಡುವಂತೆ. ಕಬ್ಬಿಣದಲ್ಲಿ ಸುಡುವ ಶಕ್ತಿ ಇಲ್ಲ, ಆದರೂ ಬೆಂಕಿಯ ಸಾಮೀಪ್ಯದಿಂದ ಬಂತು. ಹಾಗೆ ಬುದ್ಧಿಗೆ ಏನನ್ನೂ ಮಾಡುವ ಶಕ್ತಿ ಇಲ್ಲ, ಆದರೆ ಅದಕ್ಕೆಲ್ಲವನ್ನೂ ಮಾಡುವ ಶಕ್ತಿ ಬಂದದ್ದು ಯಾವುದರಿಂದ? ಆತ್ಮ ಚೈತನ್ಯದ ಸಾಮೀಪ್ಯದಿಂದ. ಆತ್ಮವಸ್ತುವಿಗೆ ಅತ್ಯಂತ ಸನಿಹದಲ್ಲಿರುವಂತಹ ಒಂದು ಭಾಗ ಅಂದರೆ ನಮ್ಮ ದೇಹದೊಳಗೆ ಬುದ್ಧಿ. ಹಾಗಾಗಿಯೇ ಆತ್ಮನ ಸಾನ್ನಿಧ್ಯ ಮಾತ್ರದಿಂದಲೇ ಅದು ಆ ಚೈತನ್ಯವನ್ನು ಹೀರಿಕೊಂಡು ನಾನೇ ಆತ್ಮ ಅನ್ನುವ ಹಾಗೆ ಮೆರೀತಾ ಇರುತ್ತದೆ. ಯಾವಾಗಲೂ ಹಾಗೇನೆ. ಯಾರಿಗೆ ನಿಜವಾದ ಆಸಕ್ತಿ ಇರುತ್ತೋ ಅವರೇನೂ ಮಾಡೋದಿಲ್ಲ, ಸಾಕ್ಷಿಯಾಗಿ ಕೂತಿರ್ತಾರೆ. ಆದರೆ ಅವ್ರ ಸಮೀಪದಲ್ಲಿರ್ತಾರಲ್ಲ, ಅವರಿದ್ದೇ ಹಾರಾಟ ತೂರಾಟ ಎಲ್ಲ ಜೋರು ಯಾವಾಗಲೂ ಸಹ. ಕೆಲವು ಸಲ ನೋಡಿ,
ಒಳ್ಳೆ ಅಧಿಕಾರಿಗಳಿರ್ತಾರೆ, ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ಅವ್ರನ್ನ ಮಾತನಾಡಿಸ್ಲಿಕ್ಕಾಗತ್ತೆ? ಅವ್ರ ಪಿ ಎಗಳನ್ನು ಅಥವಾ ರಾಜಕಾರಣಿಗಳನ್ನು ಪಿ ಎಗಳನ್ನು ಮಾತಾಡ್ಸಿ ನೋಡೋಣ? ಇಲ್ಲ. ಯಾಕೆ ಕೇಳಿದರೆ ಆ ಸಾಮೀಪ್ಯ ಮಾತ್ರದಿಂದಲೇ ಗೊತ್ತಾನೆ ಅವರ ಹೆಸರಲ್ಲಿ ಇವರು ಎಲ್ಲ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಇವನಿಗೇನುಂಟು ಕೇಳಿದರೆ ಅಷ್ಟೇ, ಅವ್ರ ಪಿ ಅನ್ನೋದಷ್ಟೇ. ಹಾಗೇನೆ ಜಡವಾದ ಬುದ್ಧಿ ಚೇತನದಂತೆ ಕೆಲಸ ಮಾಡ್ತಾ ಇರುತ್ತೆ. ಆ ಕೆಲಸ ಮಾಡ್ತಾ ಇರೋದರ ಮೂಲಕ ನಮ್ಮನ್ನು ಹಳ್ಳಕ್ಕೆ ತಳ್ತಾ ಇರುತ್ತೆ, ಏನು ನಾನೇ ಆತ್ಮ ನಾನೇ ಆತ್ಮ ಅಂತ. ಆದರೆ ಅದು ಏನಲ್ಲ, ಆತ್ಮ ಅಲ್ಲ. ಅದನ್ನೇ ಹೇಳ್ತಾರೆ ಇಲ್ಲಿ ನೋಡಿ. ಅಯೋ ಅಗ್ನಿಯೋಗಾತ್, ಅಯ ಅಂದರೆ ಕಬ್ಬಿಣ, ಅಗ್ನಿಯೋಗಾತ್ ಬೆಂಕಿಯ ಸಂಪರ್ಕದಿಂದ ಸತ್ಸಮನ್ವಯ ಮಾತ್ರಾದಿರೂಪೇಣ ವಿಜೃಂಭತೆ ಧೀಹಿ. ಅದರ ಸಂಪರ್ಕದಿಂದ ಅದು ವಿಜೃಂಭಿಸ್ತಾ ಇರ್ತದೆ, ತಾನೇ ಎಲ್ಲವೂ ಸರ್ವವೂ ತಾನೇ ಅನ್ನೋ ತರಹ ಹಾಗೆ ಅಂತ. ಮಧ್ಯೆಯಲ್ಲಿ ಒಂದು ಘಟನೆ ನೆನಪಾದನ್ನು ಹೇಳಿಬಿಡ್ತೇನೆ. ರಾಮಾಯಣದಲ್ಲಿ ನಿಮಗೆ ಕಥೆ ಗೊತ್ತು. ರಾಮನಿಗೆ ಪಟ್ಟಾಭಿಷೇಕ ನಿರ್ಧಾರ ಆಗಿತ್ತು. ನಾಳೆ ದಿವಸ ಅವನಿಗೆ ಪಟ್ಟಾಭಿಷೇಕ. ಆದರೆ ಇವತ್ತು ದಶರಥನ ಪ್ರೀತಿಯ ಮಡದಿ ಕೈಕೇಯಿ ಕೋಪಿಸಿಕೊಂಡ್ಳು. ಮಂಥರೆ ಸ್ವಲ್ಪ ಹುಳಿ ಹಿಂಡಿದ್ಲು ಅವಳಿಗೆ. ಈ ಸ್ವಂತಿಕೆ ಇಲ್ಲದೆ ಇರುವಂತಹ ರಾಣಿ ಅವತ್ತು ನಮ್ಮ ದೇಶದಲ್ಲಿ ಇದ್ಲು ಕೈಕೇಯಿ. ಹಾಗಾಗಿ ಅವಳು ತಕ್ಷಣ ಆವತ್ತಿನ ಸಂಜೆವರೆಗೂ ರಾಮನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತಹ ಕೈಕೇಯಿ ತಕ್ಷಣ ತನ್ನ ಅಭಿಪ್ರಾಯವನ್ನು ಬದಲಾಯಿಸಿದಳು. ಕೊನೆಗೆ ಕ್ರೋಧಾಗಾರಕ್ಕೆ ಹೋಗಿ ಕೂತಳು. ಆ ಕ್ರೋಧಾಗಾರ ಶಬ್ದ ನೋಡಿ ಹೇಗಿದೆ ಅಂತ. ಈಗ ನಮ್ಮ ಮನೆಯಲ್ಲಿ ಬಂದವರು ಕುಳಿತುಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಗೆಸ್ಟ್ ಕೂತ್ಕೊಳ್ಳೋದಕ್ಕೆ ಅಂತ. ಹಾಗೆ ಅಡುಗೆಗೆ ಒಂದು ಜಾಗ ಇರುತ್ತೆ, ಹಾಗೆ ಮನ್ಕೊಳ್ಳೋದಕ್ಕೊಂದು ಜಾಗ ಇರುತ್ತೆ, ಪೂಜೆ ಮಾಡೋದಕ್ಕೊಂದು ಜಾಗ ಇರುತ್ತೆ. ಆಗ ಅಲ್ಲಿ ಸಿಟ್ಟು ಬಂದವರು ಹೋಗಿ ಕೂತ್ಕೊಳ್ಳೋದಕ್ಕೂ ಒಂದು ಜಾಗ ಇರ್ತಿತ್ತಂತೆ. ಅದಕ್ಕೆ ಕ್ರೋಧಾಗಾರ ಅಂತ ಹೆಸರು. ಈಗಲೂ ಇದ್ರೆ ಚೆನ್ನಾಗಿರ್ತಿತ್ತು ಅಲ್ಲ. ಸಿಟ್ಟು ಬಂದವರೆಲ್ಲ ಅಲ್ಲಿ ಹೋಗಿ ಕೂತ್ಬಿಡೋದು. ಅಲ್ಲಿ ಹೋಗಿ ಕೂತರು ಅಂದರೆ ಅವರು ಮುನಿಸಿಕೊಂಡಿದ್ದಾರೆ ಅಂತ ಅರ್ಥ. ಹೀಗೆ ಕ್ರೋಧಾಕಾರಕ್ಕೆ ಹೋದಲು. ದಶರಥ ಸುದ್ದಿ ತಿಳಿಸ್ಬೇಕು ಅಂತ ಬಂದ. ಕಥೆ ಗೊತ್ತು ನಿಮಗೆ. ಆದರೆ ಚಂಡಿ ಚಾಮುಂಡಿ ಎಲ್ಲ ಆವಾಹನೆ ಆಗಿಬಿಟ್ಟಿದ್ರು ಕೈಕೇಯಿಯಲ್ಲಿ. ಕೊನೆಗೆ ಗೊತ್ತಾಯಿತು. ಆಮೇಲೆ ದಶರಥ ಮೂರ್ಛಿತನಾದ. ಸುಮಂತ್ರನ ಅವಳೇ ಕರೆಸಿದಳು ಅಲ್ಲಿಗೆ. ಆಮೇಲೆ ಸುಮಂತ್ರ ರಾಮನನ್ನು ಕರೆತಂದ. ರಾಮ ಕಾಡಿಗೆ ಹೋಗುವ ನಿರ್ಧಾರವನ್ನು ಕೈಗೊಂಡ. ಸ್ವಾರಸ್ಯ ಏನು ಗೊತ್ತಾ? ದಶರಥ ಇಡೀ ರಾಮಾಯಣ ಓದಿ ನೀವು, ನೀನು ಕಾಡಿಗೆ ಹೋಗು ರಾಮ ಅಂತ ಹೇಳಲೇ ಇಲ್ಲ. ಅವನ ಸನಿಹದಲ್ಲಿದ್ದು ಪೂರ್ತಿ ಕೆಲಸ ಮಾಡಿದವಳು ಯಾರು? ಕೈಕೇಯಿ. ಅವಳೇ ನಮ್ಮ ಬುದ್ಧಿ ಇಲ್ಲಿ. ಹಾಗೆ ರಾಮನ ಹತ್ರ ಕಾಡಿಗೆ ಹೋಗುವಂತ ದಶರಥ ಹೇಳಲಿಲ್ಲ. ಆದರೆ ಕೈಕೇಯಿ ಹೇಳಿದ, ನಿನ್ನ ಅಪ್ಪ ನನ್ನ ಹತ್ರ ಹೇಳಿದ್ದಾರೆ ಅಂತ. ನನ್ನ ಮೇಲೆ ಸಂಶಯವ ನಿನಗೆ? ಇಲ್ವಲ್ಲ, ಕಾಡಿಗೆ ಹೋಗು, ಮುಗಿದೋಯ್ತು. ಹಾಗೆ ಆತ್ಮನ ಸಾನ್ನಿಧ್ಯ ಮಾತ್ರದಿಂದಲೇ ಬುದ್ಧಿ ಏನು ಮಾಡುತ್ತೆ ಕೇಳಿದರೆ, ತಾನೇ ಆತ್ಮ ಅನ್ನೋಷ್ಟರ ಮಟ್ಟಿಗೆ ಆಟ ಆಡ್ತಾ ಇರುತ್ತೆ. ನಾನೇ ಎಲ್ಲವುದು ಅನ್ನೋ ತರಹ ವಿಜೃಂಭತೆ ಧೀಹಿ ಅಂತ. ಅಷ್ಟಾದ್ಮೇಲೆ ಮತ್ತೆ ಮುಂದೆ ಏನು ಮಾಡುತ್ತೆ? ತತ್ಕಾರ್ಯಮೇವ ತೃತಯಂ ಯಥೋ ಮೃಷಾ. ಆ ಬುದ್ಧಿ ವಾಸ್ತವಿಕವಾಗಿ ಆತ್ಮನ ಇರುವಿಕೆಯಿಂದ ತೋರುವಂಥ ಒಂದು ವಸ್ತು. ಅದಕ್ಕೆ ಸ್ವತಂತ್ರವಾದ ಸತ್ತ ಇರುವಿಕೆ ಅನ್ನೋದು ಇಲ್ಲ. ಅದೇ ಮೃಷ, ಅದೇ ಸುಳ್ಳು. ಮತ್ತು ಅದಾದಮೇಲೆ ಅದು ಮಾಡುವ ಕೆಲಸಗಳು ಅದು ಸುಳ್ಳು. ಯಾವ್ಯಾವುದು ಅಂತಂದರೆ ನೋಡಿ, ತೃತಯಂ ಯಥೋ ಮೃಷ ದೃಷ್ಟಂ ಭ್ರಮಸ್ವಪ್ನ ಮನೋರಥೇಶು ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಈ ಬುದ್ಧಿ ಎಲ್ಲವನ್ನೂ ಮಾಡ್ತಾ ಇರುತ್ತೆ. ಹೇಗೆ ಮಾಡ್ತಾ ಇರುತ್ತೆ ಅಂದರೆ, ನಾನೇ ಪ್ರಮಾತ, ಇದೆಲ್ಲ ಸ್ವಲ್ಪ ಶಾಸ್ತ್ರೀಯ ಶಬ್ದ, ಆಮೇಲೆ ಅದಕ್ಕೆ ಅರ್ಥ ಹೇಳ್ತೇನೆ. ಮತ್ತು ಪ್ರಮಿತಿ ಮತ್ತು ಪ್ರಮೇಯ ಅಂತ. ನಮಗೆ ಒಂದು ವಸ್ತುವಿನ ಜ್ಞಾನ ಆಗಬೇಕಿದ್ರೆ ಈ ಮೂರು ಇರಬೇಕು. ಪ್ರಮಾತ ಅಂದರೆ ವಸ್ತುವನ್ನು ತಿಳಿದುಕೊಳ್ಳುವವನು
ಅಳೆಯುವವನು ಅಂತ ಅದರ ಶಬ್ದಶಃ ಅರ್ಥ. ಅಳೆದು ನೋಡುವವನು, ಅಳೆದು ತಿಳಿದುಕೊಳ್ಳುವವನು ಅಂತ ಪ್ರಮಾತ. ಅಂದರೆ ನಾವು ಅದನ್ನು ನಮಗೆ ಅರ್ಥವಾಗೋ ರೀತಿಯಲ್ಲಿ ತಿಳಿಯುವವನು ಅಂತ ಇಟ್ಕೊಳ್ಳೋಣ. ತಿಳಿಯುವವನು ಅಂತ ಒಬ್ಬ ಇದ್ದಾನೆ ಅಂದರೆ ತಿಳಿಯಲ್ಪಡುವುದು ಒಂದಿದ್ರಲ್ವಾ? ಹೌದು ತಾನೆ? ಆ ತಿಳಿಯಲ್ಪಡುವುದಕ್ಕೇನೆ ಪ್ರಮೇಯ ಅಂತ ಹೆಸರು. ಪ್ರಮಾತ, ಪ್ರಮೇಯ. ಈ ಉದಾಹರಣೆಗೆ ನಾನು ತಿಳಿಯುವವನು, ಇದು ಪ್ರಮೇಯ. ಮತ್ತೆ ಮಧ್ಯದಲ್ಲಿ ಇನ್ನೊಂದುಂಟು, ಅದರ ಹೆಸರು ಪ್ರಮಿತಿ ಅಂತ. ಪ್ರಮಿತಿ ಅಂದರೆ ಇದನ್ನು ತಿಳಿಲಿಕ್ಕೆ ಬೇಕಾದಂತಹ ಸಾಧನ ಅಥವಾ ಉಪಾಯ. ನೋಡಿ, ಈ ಮೂರೂ ಸಹ ಬುದ್ಧಿಯಿಂದಲೇ ಆಗುವಂತಹದ್ದು. ಆತ್ಮನ ಅಸ್ತಿತ್ವದಿಂದಾಗಿ, ಸಾಮೀಪ್ಯದಿಂದಾಗಿ ನಾನೇ ತಿಳಿಯುತ್ತೇನೆ ಅಂತ ಬುದ್ಧಿ ಅಂದ್ಕೊಳ್ತಾ ಇರುತ್ತೆ. ಮತ್ತೆ ತಿಳಿಯಲ್ಪಡುವುದೂ ಸಹ ಬುದ್ಧಿಯಿಂದಲೇ ಆಗ್ತಾ ಇರುತ್ತೆ. ತಿಳಿಲಿಕ್ಕೆ ಬೇಕಾದಂತಹ ಸಾಧನವನ್ನು ಸಹ ಅದೇ ಅರಸಿಕೊಳ್ಳತ್ತೆ, ಉಪಾಯವನ್ನು ಸಹ. ಅಲ್ಲಿ ಏನು ಹೇಳ್ದಂಗಾಯಿತು? ತಿಳಿತೇನೆ ಅನ್ನುವುದು ಸುಳ್ಳು, ತಿಳಿಯಲ್ಪಡುತ್ತದೆ ಅನ್ನೋದು ಸುಳ್ಳು, ತಿಳಿಯುವ ಉಪಾಯವೂ ಸುಳ್ಳು. ಯಾಕೆಂದರೆ ಇವೆಲ್ಲವೂ ಸಹ ಆಗುವುದು ಯಾವುದರಿಂದ? ಬುದ್ಧಿಯಿಂದ. ಹಾಗಾಗಿ ಈ ಬುದ್ಧಿ ಆತ್ಮನ ಸಾಮೀಪ್ಯದಿಂದಾಗಿ ತನ್ನ ಹಾರಾಟವನ್ನು ಈ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಓಹೋ ಬುದ್ಧಿಯೇ ತಿಳಿತದೆ ಅಂತ. ಬುದ್ಧಿ ತಿಳಿದಿದೆ ಮೀನ್ಸ್ ಆತ್ಮನ ಸಾಮೀಪ್ಯದಿಂದಾಗಿ, ಹೊರತು ಜಡವಾದಂಥ ಅದಕ್ಕೆ ಸ್ವತಂತ್ರವಾಗಿ ತಿಳಿಯುವಂತಹ ಶಕ್ತಿ ಇಲ್ಲ. ಅಷ್ಟಾದಮೇಲೆ ಪ್ರಮಾತ, ಪ್ರಮಿತಿ, ಪ್ರಮೇಯ, ಹೀಗೆ ಈ ತ್ರಿಪುಟಿಯಿಂದ ಅದು ವಿಜೃಂಭಿಸ್ತಾ ಇರ್ತದೆ. ಎಲ್ಲವನ್ನೂ ಸಹ ನಾನೇ ಮಾಡ್ತೇನೆ ಅಂತ ಅಂದ್ಕೊಂಡು ಅನೇಕಾಕಾರ. ನಾನು ಒಂದು ದೃಷ್ಟಾಂತ ಕೊಡ್ತೇನೆ. ಇಡೀ ಪ್ರಪಂಚವನ್ನು ನಾವು ತಿಳಿಯುವುದು ಈ ಹಿನ್ನೆಲೆಯಲ್ಲಿ, ಈ ಪ್ರಕ್ರಿಯೆಯಲ್ಲಿಯೇ ನಡೀತಾ ಇರುತ್ತೆ ನಮ್ಮ ತಿಳುವಳಿಕೆ. ಅಷ್ಟಾದ ಮೇಲೆ ಮತ್ತೆ ಇದನ್ನು ತಿಳಿಯುವಂತಹ ಬುದ್ಧಿಯ ಹಿಂದೆ ಒಂದು ಚೈತನ್ಯ ಉಂಟಲ್ಲ, ಆ ಬುದ್ಧಿಯಲ್ಲಿ ಪ್ರತಿಫಲಿತವಾದಂತಹ ಚೈತನ್ಯವೇ ಜೀವ ಅಂತ. ಅಂದರೆ ಜೀವನೂ ಸಹ ಬುದ್ಧಿಯಲ್ಲಿ ಪ್ರತಿಫಲಿತವಾದಾಗ ಜೀವ ಅಂತ ಕರೆಸ್ಕೊಳ್ತಾನೆ. ಪ್ರತಿಫಲಿತವಾದಾಗ ಅಂದರೆ ಆತ್ಮವಸ್ತುವಿನ ಚೈತನ್ಯ. ಈ ಚೈತನ್ಯವೂ ಸಹ ಪ್ರತಿಬಿಂಬ ಯಾವಾಗಲೂ ಬಿಂಬಕ್ಕೆ ಅಧೀನವೇ ಅಷ್ಟೇ ಹೊರತು ಅದಕ್ಕೆ ಸ್ವತಂತ್ರವಾದಂತಹ ಸತ್ತೆ ಇಲ್ಲ. ಹಾಗಾಗಿ ತಿಳಿತೇನೆ ಅಂತ ಹೇಳ್ಕೊಳ್ತಾ ಇರುವಂಥ ಜೀವನೂ ಸಹ, ಅವನೂ ಸಹ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚೈತನ್ಯದಿಂದಾಗಿ ಅವನು ಸಹ ಬುದ್ಧಿಗೆ ಅಧೀನವಾಗಿಯೇ ಇರ್ತಾನೆ. ಹಾಗಾಗಿ ಅವನೂ ಸಹ ಬುದ್ಧಿ ಸುಳ್ಳಾದ ಮೇಲೆ ಬುದ್ಧಿಗೆ ಅಧೀನವಾದ ಅವನೂ ಸಹ ಸುಳ್ಳೆ. ಮತ್ತೆ ಕಲ್ಪಿತತ್ವಮೇವ. ಹಾಗಿದ್ರೆ ಈಗ ಪ್ರಶ್ನೆ, ಹಾಗಿದ್ರೆ ನಾವಿಲ್ಲಿ ಹುಡುಕೋದು ಯಾರನ್ನ? ನಮ್ಮ ಸ್ವರೂಪವನ್ನು ತಿಳಿಯೋದು ಅಂದರೆ ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸ್ಮೃತಿ ಒಂದು ಉದಾಹರಣೆ ಕೊಡುತ್ತೆ. ಅನ್ವೇಷ್ಟವ್ಯ ಆತ್ಮವಿಜ್ಞಾನಾತ್ ಪರಾಕ್ ಪ್ರಮಾತೃತ್ವಮಾತ್ಮನಃ ಅನ್ವಿಷ್ಟ ಸ್ಯಾತ್ ಪ್ರಮಾತೈವ ಪಾಪ್ಮದೋಷಾದಿವರ್ಜಿತ. ನಾವು ಈಗ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಸ್ವರೂಪ ಅಂದರೆ ನಮ್ಮ ಸ್ವರೂಪ ಜ್ಞಾನವನ್ನು ಪಡಿಬೇಕು ಅಂತ. ಆ ಹುಡುಕಲ್ಪಡಬೇಕಾದಂತಹ ಜ್ಞಾನ ಏನುಂಟೋ ಅದನ್ನು ಹುಡುಕೋನೊಬ್ಬ ಇರಬೇಕಲ್ಲ, ಹೌದಲ್ಲ? ಆ ಜ್ಞಾನ ಏನು ಅಂತ ನೋಡ್ತಾ 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 ಇರ್ತೇವೆ. ಅದೇ ಸಾಧನೆಯ ಮಜಲು. ಹಾಗೆ ಹುಡುಕ್ತಾ ಹುಡುಕ್ತಾ ಹೋದಾಗ ಹುಡುಕುವ ತಾನು ಆ ಜ್ಞಾನಕ್ಕಿಂತ ಬೇರೆ ಅಲ್ಲ ಎನ್ನುವಂಥ ಅನುಭವ ಬರುತ್ತೆ. ಅದನ್ನು ಹೇಳುತ್ತೆ ಈ ಸ್ಮೃತಿ ವಾಕ್ಯ. ಅನ್ವೇಷ್ಟವ್ಯ ಆತ್ಮವಿಜ್ಞಾನಾತ್, ಹುಡುಕಬೇಕಾದಂತಹ ಆ ಆತ್ಮಜ್ಞಾನ ಏನಿತ್ತೋ ಅದನ್ನು ಯಾವನು ಹುಡುಕ್ತಿದ್ದ ಕೇಳಿದರೆ, ಯಾವನು ಆ ಜ್ಞಾನಸ್ವರೂಪನೇ ಆಗಿದ್ದಾನೋ ಅವನೇ ಹುಡುಕ್ತಿದ್ದ. ವಿಷಯ ಜಟಿಲ, ಆದರೆ ವೆರಿ ಇಂಟ್ರೆಸ್ಟಿಂಗ್. ಮತ್ತೆ ಹುಡುಕಿದ ಮೇಲೆ ಏನು ಸಿಕ್ತು ಅಂತಂದರೆ ಅನ್ವಿಷ್ಟ ಸ್ಯಾತ್ ಪ್ರಮಾತೈವ. ಇಷ್ಟೊತ್ತು ಹುಡುಕಿದ್ದು ನಾನು ಯಾವುದನ್ನ ಅಂದರೆ ಅದೇ ನಾನು. ಹುಡುಕುವ ನಾನು, ಹುಡುಕಲ್ಪಡುವ ಅದು ಎರಡು ಬೇರೆ ಅಲ್ಲ, ಎರಡು ಒಂದೇ. ಅನ್ವಿಷ್ಟ ಸ್ಯಾತ್ ಪ್ರಮಾತೈವ. ಹಾಗಿದ್ರೆ ಈಗ ಆಗ ನಾನು ಈ ಸ್ವರೂಪ ಅಲ್ಲ ಅಂತ ಏನು ತಿಳುವಳಿಕೆ ಇತ್ತೋ
ಅದು ಮನಸ್ಸಿಗೆ ಅಂಟಿದ ಕೊಳೆ. ಆ ಕೊಳೆ ನಿವಾರಣೆ ಆಯಿತು. ಈಗ ನಾನೇ ನಾನಾಗಿ ಬಿಟ್ಟಿದ್ದೇನೆ ಅಂತ, ಆ ಜ್ಞಾನವೇ ನಾನಾಗಿದ್ದೇನೆ ಅಂತ. ಇದು ನೋಡಿ, ಅಪ್ಪಟ ವೇದಾಂತದ ಮಾತು ಇದು. ಒಬ್ಬ ಹಿಂದಿಯ ಕವಿ ಇದನ್ನು ಬಹಳ ಸುಂದರವಾಗಿ 2 ಸಾಲಲ್ಲಿ ಹೇಳ್ತಾನೆ. ಅವನು ವೇದಾಂತದ ಕವಿ. ಅವನು ಹೇಳ್ತಾನೆ, ಢೂಂಢಾ ಸಬ್ ಜಹಾ ತುಜೆ ಪಾಯಾ ಪತಾ ತೇರಾ ನಹಿ, ಜಬ್ ಪತಾ ತೇರಾ ಲಗಾ ತಬ್ ಪತಾ ಮೇರಾ ನಹಿ. ಎಲ್ಲ ಕಡೆ ಹುಡುಕಿದೆ ನಾನು, ಹುಡುಕಿದೆ, ಆದರೆ ನೀ ಸಿಗಲಿಲ್ಲ. ನೀ ಯಾವಾಗ ಸಿಕ್ಕಿದೆಯೋ ಹುಡುಕುವ ನಾನೇ ಇಲ್ಲ. ತಬ್ ಪತಾ ಮೇರಾ ನಹಿ. ಈ ಅಭಿಪ್ರಾಯವನ್ನು ಎಲ್ಲರೂ ಹೇಳಿದ್ದಾರೆ. ರಾಮಕೃಷ್ಣ ಪರಮಹಂಸರು ಇದನ್ನೇ ಮತ್ತೊಂದು ರೀತಿಯಲ್ಲಿ ಹೇಳ್ತಾರೆ, ಸಾಮಾನ್ಯ ಜನರಿಗೂ ಅರ್ಥ ಆಗಲಿ ಅಂತೇಳಿ. ಒಂದು ಉಪ್ಪಿನ ಗೊಂಬೆ ತನ್ನ ಮೂಲವನ್ನು, ಅಂದರೆ ಉಪ್ಪು ಸಾಮಾನ್ಯ ಬರುವುದು ಸಮುದ್ರದಿಂದ, ಮೂಲವನ್ನು ಅಂದರೆ ಸಮುದ್ರದ ಆಳವನ್ನು ಒಂದು ಸಲ ನೋಡಿ ಬಂದು ಬರೋಣ ಅಂತ ಹೇಳಿ ಇಳೀತಂತೆ. ಇಳೀತು ಅದೇನಾಯಿತು, ಸಮುದ್ರವೇ ಆಗಿಬಿಡ್ತು. ಹಾಗಾಗಿ ಹುಡುಕುವ ನಾನು ಯಾವ ಜ್ಞಾನವನ್ನು ಹುಡುಕ್ತಾ ಇದ್ದೇನೋ ಆ ಜ್ಞಾನಕ್ಕಿಂತ ನಾನು ಬೇರೆ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು, ಮತ್ತೆ ಇಲ್ಲೊಂದು ಮಾತು ಬಂದಿತ್ತು. ಏನು ಅಂದರೆ, ಈ ಬುದ್ಧಿ ಕೆಲಸ, ಸ್ವಪ್ನ ಮತ್ತು ಭ್ರಮೆ ಮತ್ತು ಮನೋರಥ, ಇದೆಲ್ಲವೂ ಸಹ ಬುದ್ಧಿಯ ಕೆಲಸಗಳೇ, ಬುದ್ಧಿಯೇ ಮಾಡ್ತಾ ಇರುವಂಥದ್ದು ಎನ್ನುವಂಥದ್ದು ಅದನ್ನು ಮುಂದಿನ ಶ್ಲೋಕದಲ್ಲಿ ಮತ್ತೆ ವಿವರಿಸ್ತಾರೆ. 351ನೇ ಶ್ಲೋಕ. ತಥೋ ವಿಕಾರಾಃ ಪ್ರಕೃತೇಃ ಅಹಮ್ಮುಖಾಃ ದೇಹಾವಸಾನ ವಿಷಯಾಶ್ಚ ಸರ್ವೇ ಕ್ಷಣೇ ಅನ್ಯಥಾ ಭಾವಿನ ಏಷ ಆತ್ಮಾ ನೋದೇತಿ ನಾಪ್ಯೇತಿ ಕದಾಪಿ ನಾನ್ಯಥಾ. ಇನ್ನೊಂದು ಸಲ. ತಥೋ ವಿಕಾರಾಃ ಪ್ರಕೃತೇಃ ಅಹಮ್ಮುಖಾಃ ದೇಹಾವಸಾನ ವಿಷಯಾಶ್ಚ ಸರ್ವೇ ಕ್ಷಣೇನ್ಯಥಾ ಭಾವಿನ ಏಷ ಆತ್ಮಾ ನ ಉದೇತಿ ನ ಅಪ್ಯೇತಿ ಕದಾಪಿ ನ ಅನ್ಯಥಾ. ಇಷ್ಟು ಶ್ಲೋಕ. ಇದರ ಅರ್ಥ ಹೀಗೆ. ಆದ್ದರಿಂದ ಅಹಂಕಾರ ಮೊದಲ್ಗೊಂಡು ದೇಹವೇ ಕೊನೆಯಾದ ಪ್ರಕೃತಿಯ ಎಲ್ಲ ವಿಕಾರಗಳು, ಎಲ್ಲ ವಿಷಯಗಳು ಕ್ಷಣಕ್ಷಣಕ್ಕೂ ವಿಕಾರಗೊಳ್ಳುವುದರಿಂದ ಇವು ಅಸತ್ತಾಗಿರುವವು. ಅಂದರೆ ಇವುಗಳಿಗೆ ನಿಜವಾದ ಇರುವಿಕೆ ಅನ್ನೋದು ಇಲ್ಲ. ಆತ್ಮನು ಮಾತ್ರ ಯಾವ ವಿಕಾರಕ್ಕೂ ಒಳಗಾಗದ ಸತ್ಸ್ವರೂಪನಾಗಿದ್ದಾನೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಸ್ವಲ್ಪ ವಿವರಣೆಯನ್ನು ನೋಡೋಣ. ಭ್ರಮ ಅಂದರೆ ಒಂದನ್ನು ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು, ಅದು ಭ್ರಮೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಇದನ್ನು ಅಧ್ಯಾಸ ಅಂತಲೂ ಕರೀತಾರೆ. ಅಧ್ಯಾಸ ಅಂದ್ರೂ ಒಂದೇ, ಭ್ರಮೆ ಅಂದ್ರೂ ಒಂದೇ, ಒಂದನ್ನು ಇನ್ನೊಂದನ್ನಾಗಿ ತಿಳ್ಕೊಳ್ಳೋದು ಅಂದ್ರೂ ಸಹ ಒಂದೇ. ಮತ್ತು ಸ್ವಪ್ನದ ಅನುಭವ ನಮಗೆಲ್ಲರಿಗೂ ಉಂಟು. ಹಾಗೆ ಕಾಣುವ ಸ್ವಪ್ನ. ಮತ್ತು ಮನೋರಥ ಅಂದರೆ ಒಂದು ರೀತಿಯ ನಾವು ಕಲ್ಪನೆಯ ಕುದುರೆಯನ್ನು ಹತ್ಕೊಂಡು ಹೋಗ್ತಾ ಇರ್ತೇವಲ್ಲ ಬೆಳಗಿಂದ ಸಂಜೆವರೆಗೂ ಸಹ, ಕೊನೆಗೆ ಆ ಕುದುರೆಯೂ ಬಳಲೋದಿಲ್ಲ, ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಗೆ ಬಳಲಿ ನಾವು ಎಲ್ಲವನ್ನು ಸಹ ಬಿಡ್ತೇವೆ ಹೀಗೆ ಅಂತ. ಬದುಕಿನಲ್ಲಿ ಯಾವಾಗಲೂ ಈ ಕಲ್ಪನಾ ಕುದುರೆಯನ್ನು ಹತ್ಕೊಂಡು ಓಡಾಡೋದೇ ಹೆಚ್ಚು ನಾವು. ಹಾಗಾದ ಚಂದ, ಹೀಗಾದ ಚಂದ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಮಾಡ್ತೇವಲ್ಲ, ಇವೆಲ್ಲ ಏನು ಕೇಳಿದರೆ ಮನೋರಥಗಳು ಅಂತ. ಇವೆಲ್ಲವೂ ಸಹ ಈ ಬುದ್ಧಿದೇ ಕೆಲಸ, ಬುದ್ಧಿಯೇ ಮಾಡೋದು ಇದು. ಅದನ್ನು ಈ ಶ್ಲೋಕದಲ್ಲಿ ವಿವರಿಸ್ತಾರೆ. ತಥೋ ವಿಕಾರಾಹ, ಈ
ಬುದ್ಧಿಯಿಂದ ಆಗುವಂತಹ ಎಲ್ಲ ಕೆಲಸಗಳು ಸಹ ಮಿಥ್ಯೆಯೇ, ಅಂದರೆ ಸುಳ್ಳೇ. ಯಾಕೆಂದರೆ ಬುದ್ಧಿ ಅದು ಜಡ, ಅಂದರೆ ಅದು ಅಜ್ಞಾನದ ಒಂದು ಭಾಗ. ಹಾಗಾಗಿ ಆ ಬುದ್ಧಿ ಮತ್ತು ಬುದ್ಧಿಯಿಂದ ಅಂತ ಅಹಂಕಾರ ಅಂದರೆ ಈ ದೇಹವನ್ನೇ ನಾನು ಅಂತ ಅಂದ್ಕೊಳ್ಳುವಂಥದ್ದು ಅಹಂಕಾರ. ಮತ್ತು ಅವುಗಳಿಗೆ ತೋರುವಂಥ ವಿಷಯ, ಇಂದ್ರಿಯಗಳಿಗೆ ತೋರುವಂಥ ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವುಗಳು ಘಟಪಟಾದಿಗಳು ಎಲ್ಲವೂ ಸಹ ಬಂತು. ಇವೆಲ್ಲವೂ ಸಹ ಕ್ಷಣೇ ಕ್ಷಣೇ ಏನಾಗ್ತವೆ ಕೇಳಿದರೆ ಬದಲಾವಣೆ ಆಗ್ತಾ ಇರ್ತವೆ. ಅದನ್ನೇ 3ನೇ ಸಾಲು ಹೇಳುತ್ತೆ, ಕ್ಷಣೇ ಅನ್ಯಥಾ ಭಾವಿನಃ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತವೆ ಅಂತ. ಈಗ ನೋಡಿ, ನಮಗೇನೆ ಅರ್ಧ ಗಂಟೆ ಒಂದು ವಿಷಯದ ಬಗ್ಗೆ ಆಲೋಚನೆ ಮಾಡುವಾಗ ನಾವು ಒಂದು ಮುಖದಲ್ಲಿ ಆಲೋಚನೆ ಮಾಡಿರ್ತೇವೆ. ಅರ್ಧ ಗಂಟೆ ಮೊದಲು ಆಲೋಚನೆ ಮಾಡಿದ್ದನ್ನು ಮತ್ತು ಇನ್ನೊಂದು ಅರ್ಧ ಗಂಟೆ ಆದಮೇಲೆ ವಿಚಾರ ಮಾಡುವಾಗ ಆವಾಗ ನಾನು ಆಲೋಚನೆ ಮಾಡಿ ಸರಿ ಆಗಲಿಲ್ವೋ ಏನೋ ಅಂತ ಇನ್ನೊಂದು ಆಲೋಚನೆ ಬರ್ತಾ ಇರುತ್ತೆ. ಅದು ಸರಿ ಹೌದು ಅಲ್ವ ಅಂತ ಮತ್ತೆ ಇನ್ನೊಂದು ಆಲೋಚನೆ ಬರ್ತಾ ಇರುತ್ತೆ ಅಂತ. ಕೊನೆಗೇನು ಕೇಳಿದರೆ ಇದು ಯಾವುದೂ ಸಹ ಕೈಗೂಡದೆ ಎಲ್ಲವೂ ಸಹ ಅಲ್ಲೇ ನಷ್ಟವಾಗಿ ಇನ್ಯಾವುದೋ ಒಂದನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ಪ್ರಶ್ನೆ ಇಷ್ಟೇ, ಎಲ್ಲ ಯೋಚನೆಗಳೂ ಸತ್ಯವೇ ಆದದ್ದಿದ್ದರೆ ಅದಿಷ್ಟೂ ಕೆಲಸವನ್ನು ನಾವು ಮಾಡಬೇಕಿತ್ತು. ಮಾಡ್ತೇವಾ? ಮಾಡೋದಿಲ್ಲ. ಹಾಗಾಗಿ ಕ್ಷಣ ಕ್ಷಣಕ್ಕೂ ನಮ್ಮ ಯೋಚನೆ ಬದಲಾವಣೆ ಆಗ್ತಾ ಇರುತ್ತೆ. ಅದರಿಂದ ಈ ಮೊದಲನೇದಾಗಿ ಕಲ್ಪನೆ, ನಮ್ಮ ಆಲೋಚನೆ ಇವೆಲ್ಲವೂ ಸಹ ಬುದ್ಧಿಯಿಂದ ಆದದ್ದಾದ್ದರಿಂದ, ಬುದ್ಧಿಯೇ ಕ್ಷಣಿಕವಾದದ್ರಿಂದ ಅದರಿಂದ ಆದ ಎಲ್ಲ ಕಾರ್ಯಗಳೂ ಸಹ ಕ್ಷಣಿಕವಾಗಿರ್ತವೆ, ವಿಕಾರಕ್ಕೆ ಬದಲಾವಣೆಗೆ ಒಳಪಡ್ತವೆ. ಮತ್ತೆ ವಿಚಾರ ಮಾಡ್ತಾ ಹೋದರೆ ಈ ಯಾವ ಬುದ್ಧಿಯ ಯೋಚನೆಗೂ ಸಹ ಸ್ವತಂತ್ರವಾದ ಅಸ್ತಿತ್ವ ಇರುವುದಿಲ್ಲ. ಯಾಕೆಂದರೆ ಬುದ್ಧಿಗೆ ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂತ ಆದಮೇಲೆ ಅದರಿಂದ ಬರುವಂಥ ಯೋಚನೆಗಳಿಗೂ ಸಹ ಸ್ವತಂತ್ರವಾದ ಇರುವಿಕೆ ಅನ್ನುವಂಥದ್ದು ಇರೋದಿಲ್ಲ. ಇವೆಲ್ಲ ಹೇಗಿರ್ತವೆ ಕೇಳಿದರೆ ದೃಷ್ಟ ನಷ್ಟ ಸ್ವರೂಪಗಳು. ಅಂದರೆ ಕಾಣ್ತವೆ, ನಶಿಸಿ ಹೋಗ್ತವೆ, ಕಾಣ್ತವೆ, ನಶಿಸಿ ಹೋಗ್ತವೆ. ಈ ಆಕಾಶದಲ್ಲಿ ಮೋಡಗಳು ಬರ್ತವೆ. ಮೋಡ ಬಂದಾಗ ಮೋಡ ಹೇಗೆ ಕಾಣುತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಕೆಲವು ಮೋಡಗಳು ಸೇರಿಕೊಂಡು ಅದು ಆನೆಯ ಆಕಾರದಲ್ಲಿ ಬರುತ್ತೆ. ಇದೇನು ಆನೆ ಹಾಗೆ ಇದೆಯಲ್ಲ ಅಂತ ಅನ್ನುವಷ್ಟರ ಹೊತ್ತಿಗೆ ಅದು ಕುದುರೆ ಆಕಾರ ಆಗಿರುತ್ತೆ. ಕುದುರೆ ಆಕಾರ ಆಯ್ತಲ್ಲ ಅಂತ ಅನ್ನೋಷ್ಟು ಹೊತ್ತಿಗೆ ಅದು ಇಲಿ ಆಕಾರ ಆಗಿರುತ್ತೆ ಅಂತ. ಮತ್ತು ಕೆಲವು ಸಲ ಇನ್ನೂ ದೊಡ್ಡ ದೊಡ್ಡ ಮೋಡಗಳು ಬರ್ತವೆ. ಏನು ಆಕಾಶದಲ್ಲಿ ಮೋಡಗಳು ಮನೆಯನ್ನೇ ಕಟ್ಕೊಂಡು ಬರ್ತಾ ಇವೆಲ್ಲ ಅಂತ ಮನೆ ಆಕಾರ ಆಗಿರುತ್ತೆ. ಅದನ್ನು ನೋಡ್ತಾ ಇದ್ದ ಹಾಗೇನೆ ಇದು ಮನೆ ಅಂತ ಇನ್ನೇನು ನಾವು ತೀರ್ಮಾನ ಮಾಡಬೇಕು ಅಷ್ಟೊತ್ತಿಗೆ ಒಂದು ದೊಡ್ಡ ಗದ್ದೆ ಆಗಿಬಿಡುತ್ತೆ, ಹೊಲ ಆಗಿಬಿಡುತ್ತೆ ಹೀಗೆ ಅಂತ. ಹಾಗೆ ಇಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಅಂದರೆ ಕಣ್ಣಿಗೆ ಕಂಡಷ್ಟೊತ್ತು ಮಾತ್ರ ಸತ್ಯ. ದೃಷ್ಟ ನಷ್ಟ ಸ್ವರೂಪ. ಕಾಣ್ತವೆ, ನಷ್ಟ ಆಗ್ತವೆ, ಕಾಣ್ತವೆ, ನಷ್ಟ ಆಗ್ತವೆ. ಹಾಗೆ ನಮ್ಮ ಬದುಕಿನಲ್ಲೂ ಸಹ ಎಲ್ಲವುದೂ ಸಹ ಹಾಗೇನೆ ದೃಷ್ಟ ನಷ್ಟ ಸ್ವರೂಪ. ಆದರೆ ಇಲ್ಲಿ ಅತ್ಯಂತ ಸ್ವಲ್ಪ ಕಾಲದಲ್ಲಿ ದೃಷ್ಟ ನಷ್ಟವನ್ನು ನಾವು ಅನುಭವಿಸ್ತೇವೆ, ಬದುಕಿನಲ್ಲಿ ದೀರ್ಘಕಾಲದಲ್ಲಿ ನಾವು ಇದನ್ನು ಅನುಭವಿಸ್ತೇವೆ. ನಿನ್ನೆ ದಿವಸ ನನ್ನ ಸ್ನೇಹಿತರು ಒಬ್ಬರು ದತ್ತನ ಕ್ಷೇತ್ರವಾದ ಗಾಣಿಗಾಪುರಕ್ಕೆ ಹೋಗಿದ್ರು. ಅವರು ಬಂದವರನ್ನು ಮಾತಂದರು, 10 ವರ್ಷದ ಹಿಂದೆ ನಾನು ಹೋಗಿದ್ದೆ, ಆಗ ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ಸಾಕಷ್ಟು ಬದಲಾವಣೆ ಆಗಿದೆ ಅಂದರು. ಬದಲಾವಣೆ ಅಂದರೆ ಏನು? ದೃಷ್ಟ ನಷ್ಟ ಸ್ವರೂಪ. ನಾವು ಬದಲಾವಣೆ ಅನ್ನೋದನ್ನು ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಬಳಸ್ತೇವೆ. ವೇದಾಂತ ಅದನ್ನೇನು ಹೇಳುತ್ತೆ ಕೇಳಿದರೆ ದೃಷ್ಟ ನಷ್ಟ ಸ್ವರೂಪ. ಒಳ್ಳೆಯದಿದ್ದದ್ದು ಕೆಟ್ಟದ್ದು ಆಗ್ಬೋದು, ಕೆಟ್ಟದ್ದಿದ್ದು ಒಳ್ಳೆಯದು ಆಗ್ಬೋದು. ಏನಾದರೂ ಸಹ ಆ ಎರಡರಿಂದಲೂ ನಮಗೆ ಒಂದು ಪಾಠ ಏನು ಕೇಳಿ ಅದು ಶಾಶ್ವತ ಅಲ್ಲ ಅನ್ನೋದು. ಅಷ್ಟು ಹಿನ್ನೆಲೆಯಲ್ಲಿ ಈ ದೃಷ್ಟ ನಷ್ಟ ಸ್ವರೂಪಗಳು, ಹಾಗಾಗಿಯೇ ಅವು ಸತ್ಯವಾದವುಗಳು ಅಲ್ಲ. ಹಾಗಿದ್ರೆ ಇಲ್ಲಿ ಸತ್ಯವಾದದ್ದು ಯಾವುದು ಅಂದರೆ ಏಷ ಆತ್ಮ. ಆ ಶ್ಲೋಕದ ಮುಂದಿನ ಶಬ್ದ ಹೇಳುತ್ತೆ, ಆತ್ಮ ಮಾತ್ರ ಸತ್ಯ. ಯಾಕೆ ಅವನು ಸತ್ಯ ಅಂದರೆ ನಾವು ಉದೇತಿ
ಅವನು ಹುಟ್ಟೋದಿಲ್ಲ. ಅವನು ಹುಟ್ಟದೇ ಇದ್ದದ್ರಿಂದಲೇ ನ ಅಪ್ಯೇತಿ, ಸಾಯೋದಿಲ್ಲ. ಮತ್ತೆ ಅಲ್ಲ, ಹುಟ್ಟೂ ಇಲ್ಲ, ಸಾವೂ ಇಲ್ಲ, ಮತ್ತು ಮಧ್ಯೆಯಲ್ಲಿ ಬದಲಾವಣೆ ಇಲ್ಲವೇ ಇಲ್ಲ. ಅದೇ ಶಬ್ದ ಹೇಳುತ್ತೆ ನೋಡಿ, ನ ಅನ್ಯಥಾ ಕದಾಪಿ. ಯಾವಾಗಲೂ ಸಹ ಆತ್ಮನಲ್ಲಿ ಬದಲಾವಣೆ ಅನ್ನೋದು ಇಲ್ಲ. ಅವನಿಗೆ ಹುಟ್ಟಿಲ್ಲ, ಆದ್ದರಿಂದಲೇ ಸಾಯಲಿಲ್ಲ, ಆದ್ದರಿಂದಲೇ ಸಾಯೋದಿಲ್ಲ. ಅವನಿಗೆ ಸಾವಿಲ್ಲ, ಆದ್ದರಿಂದಲೇ ಅವನು ಹುಟ್ಟೋದಿಲ್ಲ. ಯಾವನು ಹುಟ್ಟುತ್ತಾನೆ ಅಂತ ಕೇಳಿದ್ರೆ ಸತ್ತವನು ಹುಟ್ಟುತ್ತಾನೆ, ಸಾಯದೇ ಇರೋನು ಹುಟ್ಟೋದಿಲ್ಲ. ಮತ್ತೆ ಯಾವನು ಬದಲಾವಣೆ ಆಗ್ತಾನೆ ಅಂತ ಕೇಳಿದರೆ, ಯಾವನು ಹುಟ್ಟು ಸಾವುಗಳ ಮಧ್ಯೆಯಲ್ಲಿ ಇದ್ದಾನೋ ಅಥವಾ ಯಾವುದು ಹುಟ್ಟು ಸಾವುಗಳ ಮಧ್ಯೆಯಲ್ಲಿ ಇದೆಯೋ ಅವನು ಅಥವಾ ಅದು ಬದಲಾವಣೆ ಆಗ್ತಾನೆ ಆಗುತ್ತದೆ. ಈ ಎರಡೂ ಯಾವುದಕ್ಕಿಲ್ವೋ ಅದಕ್ಕೆ ಮಧ್ಯದ ವಿಕಾರ ಅನ್ನುವುದಿಲ್ಲ. ಯಾಕೆ ಕೇಳಿದರೆ ಈ ಮೂರೂ ಸಹ ವಿಕಾರಗಳೇ, ಬದಲಾವಣೆ. ಹುಟ್ಟುವುದು ಒಂದು ವಿಕಾರ, ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ಬರುವುದು ಒಂದು ವಿಕಾರ, ಹೌದಾ ಅಲ್ವೋ? ಒಂದು, ಇದು ಮೊದಲನೇದು. ಎರಡನೆಯದು ಕಾಣುವ ಸ್ಥಿತಿಯಿಂದ ಕಾಣದೇ ಇರುವ ಸ್ಥಿತಿಗೆ ಹೋಗುವುದು, ಇದು ಎರಡನೇ ವಿಕಾರ. ಮಧ್ಯದಲ್ಲಿ ಏನು ಕೇಳಿದರೆ ಬದಲಾವಣೆ ಆಗುವುದು. ಈ ಮೂರೂ ಸಹ ಯಾವುದರ ಧರ್ಮ? ದೇಹ ಧರ್ಮವೇ ಹೊರತು ಆತ್ಮನ ಧರ್ಮ ಅಲ್ಲ. ಇದನ್ನು ಕೇಳಿ ಆದಮೇಲೆ ಮತ್ತೆ ಕೆಲವು ಸಲ ಸಂಶಯ ಬಂದುಬಿಡುತ್ತೆ ನಮಗೆ. ಅಲ್ಲ, ನಾನು ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ದೇಹ ತುಂಬ ಸುಂದರವಾಗಿತ್ತು, ಮತ್ತು ಯೌವನಾವಸ್ಥೆಗೆ ಬಂದ ಗಡ್ಡ ಮೀಸೆಗಳೆಲ್ಲ ಬಂದು ಆಮೇಲೆ ಮುದುಕಾಗ್ತಾ ಬಂದಮೇಲೆ ಎಲ್ಲ ಹಣ್ಣಾದವು, ಈಗಂತೂ ಕೋಲು ಹಿಡಿದುಬಿಟ್ಟಿದ್ದೇನೆ. ನನ್ನಲ್ಲಿ ಇಷ್ಟೆಲ್ಲ ವಿಕಾರ ಆಗಿದೆಯಲ್ಲ, ಬದಲಾವಣೆ ಆಗಿದೆಯಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಹೀಗೆ ಹೇಳುವವರು ದೇಹವನ್ನೇ ಆತ್ಮ ಅಂತ ಅಂದುಕೊಂಡವರು. ಈ ಎಲ್ಲ ವಿಕಾರ ದೇಹಕ್ಕೆ ಸಂಬಂಧಪಟ್ಟಿದ್ದೇ ಅಷ್ಟೇ ಹೊರತನು ಆತ್ಮನಿಗೆ ಸಂಬಂಧಪಟ್ಟಿದ್ದಲ್ಲ. ನೋಡಿ, ಆತ್ಮನಿಗೆ ಸಂಬಂಧಪಟ್ಟಿದ್ದಾದ್ರೆ ನಾವು ಏನು ಹೇಳ್ತಿದ್ವಿ ಗೊತ್ತಾ? ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನ ದೇಹ ಹೀಗೆ ಇರಲಿಲ್ಲ. ಅಂದರೆ ನಾನು ಅಂತ ಹೇಳುವ ವ್ಯಕ್ತಿ ಆವತ್ತು ಯಾವನಿದ್ನೋ ಬಾಲ್ಯದಲ್ಲಿ ಅವನು ಈಗಲೂ ಸಹ ಇದ್ದಾನೆ ತಾನೆ. ಅವನೇನು ಹೇಳ್ತಾನೆ, ನನ್ನ ದೇಹ ಈಗ ಹೇಗಿತ್ತೋ ಹಾಗೆ ಆಗ ಇರಲಿಲ್ಲ ಅಂತ. ನಾವೆಲ್ಲರೂ ಹಾಗೆ ಹೇಳ್ತೇವೆ. 20 ವರ್ಷ ಹಿಂದೆ ನಾ ಏನು ಚಂದ ಇದ್ದೆ ಅಲ್ವಾ ಅಂತ. ನಾ ಏನು ಚಂದ ಇದ್ದೆ ಅಂದರೆ ನಾನು ಅಂದ್ರೇನು, ಅದಿಷ್ಟು ಹೊತ್ತು ನಾವು ಈ ದೇಹವೇ ಆತ್ಮ ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತೇವೆ. ನನ್ನ ದೇಹ ಅಂತ. ಹಾಗಾಗಿ ಹಾಗೆ ಹೇಳಿದ್ರಿಂದಲೇ ಗೊತ್ತಾಗುತ್ತೆ ನಾವೆಲ್ಲರೂ ಸಹ ದೇಹವನ್ನೇ ಆತ್ಮ ಅಂತ ಅಂದ್ಕೊಂಡು ಬಂದವರು. ಆದರೆ ವಿಚಾರ ಮಾಡಿ, ಬಾಲ್ಯಾವಸ್ಥೆಯಲ್ಲಿ ಯಾವ ನಾನು ಹೇಗೆ ಇದ್ದನೋ ಅವನೇ ಪ್ರೌಢಾವಸ್ಥೆಯಲ್ಲಿ ಹಾಗಿರಲಿಲ್ಲ. ಪ್ರೌಢಾವಸ್ಥೆಯಲ್ಲಿದ್ದ ನಾನು ಆಗ ಹೇಗಿದ್ನೋ ಈಗ ವಾರ್ಧಕಾವಸ್ಥೆಯಲ್ಲಿ ಇಲ್ಲ. ಆದರೆ ಈ ನಾನು ಎನ್ನುವ ವ್ಯಕ್ತಿ ಮಾತ್ರ ಈ ಎಲ್ಲ ವಿಕಾರಗೊಳ್ಳುವ ಅವಸ್ಥೆಗಳಲ್ಲೂ ಸಹ ಅನುಸ್ಯೂತವಾಗಿ ಒಂದೇ ರೀತಿಯಾಗಿ ವಿಕಾರರಹಿತನಾಗಿ ಇರ್ತಾನೆ. ಆದ್ದರಿಂದ ಆತ್ಮ ನ ಉದೇತಿ ನಾಪ್ಯೇತಿ ಕದಾಪಿ ನಾನ್ಯಥ. ಆದ್ದರಿಂದ ಆತ್ಮನ ಸ್ವರೂಪ ಮಾತ್ರ ಒಂದೇ ರೀತಿಯಾಗಿರುತ್ತದೆ. ಆದ್ದರಿಂದಲೇ ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಹುಟ್ಟು ಸಾವುಗಳ ಮಧ್ಯದ ಬದಲಾವಣೆಯೂ ಇಲ್ಲ. ಇಷ್ಟನ್ನು ಹೇಳಿ ಆದ ಮೇಲೆ ಮತ್ತೆ ಮುಂದಿನ ಶ್ಲೋಕದಲ್ಲಿ 352ನೇ ಶ್ಲೋಕದಲ್ಲಿ ನೇರವಾಗಿ ಆ ಆತ್ಮಸ್ವರೂಪವನ್ನೇ ತಿಳಿಸಿಕೊಡ್ತಾರೆ. ಈ ಮಾತು ಹಿಂದೂ ಬಂದಿತ್ತು ಮತ್ತು ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಸಂಸಾರಿಗಳಿಗೆ ಆತ್ಮವಿಚಾರ ಅನ್ನೋದು ಬಹಳ ಕಷ್ಟ. ಯಾಕೆ ಕಷ್ಟ ಅಂದರೆ 24 ಗಂಟೆಯಲ್ಲಿ 6-7 ತಾಸು ನಿದ್ರೆ, ಅದಾದ ಮೇಲೆ ಎಚ್ಚರ ಆದ ಎಲ್ಲ ಸಮಯದಲ್ಲೂ ಸಹ ನಾವು ಹೊರಮುಖವಾಗಿ ವಿಚಾರ ಮಾಡ್ತೇವೆ ಅಷ್ಟೇ ಹೊರತೂ ಸಹ ಒಳಮುಖವಾಗಿ ವಿಚಾರ ಮಾಡುವುದಿಲ್ಲ. ಹಾಗಾಗಿ ಅದು ಅರ್ಥ ಆಗುವುದು ಬಹಳ ಕಷ್ಟ ಅಂಥೇಳಿ ಮತ್ತೆ ಮತ್ತೆ ಆತ್ಮಸ್ವರೂಪವನ್ನು ತಿಳಿಸಿಕೊಡುವ ಪ್ರಸಂಗವನ್ನು ನಿರ್ಮಾಣ ಮಾಡ್ತಾ ಮತ್ತದನ್ನು ತಿಳಿಸಿಕೊಡ್ತಾರೆ. ಹೇಗೆ ಅಂತ ಏನಾದರೂ ಮಾಡಿ ಇವರಿಗೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂತ.
ಇದು ಎಲ್ಲ ಜ್ಞಾನಿಗಳು ಒಂಥರ ಅಘೋಷಿತವಾಗಿ ತೆಗೆದುಕೊಂಡಂಥ ಪ್ರತಿಜ್ಞೆ ಇದು. ಅದನ್ನು ನಾವು ಮರಿಬಾರ್ದು. ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದರೆ, ಆತ್ಮಸ್ವರೂಪವನ್ನು ತಿಳಿಸಿಕೊಡುವಂತಹ ಇನ್ನೊಂದು ಶ್ಲೋಕ ಇದು. ನಿತ್ಯಾದ್ವಯಾಖಂಡ ಚಿದೇಕರೂಪ ಬುದ್ಧ್ಯಾದಿಸಾಕ್ಷೀ ಸದಸದ್ವಿಲಕ್ಷಣ ಅಹಂಪದ ಪ್ರತ್ಯಯ ಲಕ್ಷಿತಾರ್ಥ ಪ್ರತ್ಯಕ್ ಸದಾನಂದ ಘನ ಪರಾತ್ಮ. ಇನ್ನೊಂದು ಸಲ, ನಿತ್ಯಾದ್ವಯಾಖಂಡ ಚಿದೇಕರೂಪ ಬುದ್ಧ್ಯಾದಿಸಾಕ್ಷೀ ಸದಸದ್ವಿಲಕ್ಷಣ ಅಹಂಪದ ಪ್ರತ್ಯಯ ಲಕ್ಷಿತಾರ್ಥ ಪ್ರತ್ಯಕ್ ಸದಾನಂದ ಘನ ಪರಾತ್ಮ. ಈ ಶ್ಲೋಕದ ಅರ್ಥ ಹೀಗಿದೆ: ಆತ್ಮ ನಿತ್ಯನೂ ಅದ್ವಯನೂ ಅಖಂಡನೂ ಚಿನ್ಮಾತ್ರ ಸ್ವರೂಪನೂ ಬುದ್ಧಿ ಮುಂತಾದವುಗಳಿಗೆ ಸಾಕ್ಷಿಯೂ ಸದಸದ್ವಿಲಕ್ಷಣನು ಅಹಂಪದಕ್ಕೆ ಲಕ್ಷಾರ್ಥವಾಗಿರುವವನು ಅಂತರಾತ್ಮನೂ ಆಗಿದ್ದಾನೆ. ಎಲ್ಲ ಅವನನ್ನು ತಿಳಿಸಬೇಕಾದ ವಿಶೇಷಣಗಳು, ಕೊನೆಗೆ ಒಂದು ಕ್ರಿಯಾಪದ ಆಗಿದ್ದಾನೆ. ಅವನು ಹೇಗಾಗಿದ್ದಾನೆ ಅಂದರೆ ಅವನು ಹೀಗಿದ್ದಾನೆ ಅಂತ. ಒಂದೊಂದೇ ವಿಶೇಷಣವನ್ನು ವಿಚಾರ ಮಾಡೋಣ. ಮೊದಲನೇ ಶಬ್ದ ನಿತ್ಯ ಅಂತ. ನಿತ್ಯ ಅಂತ ಒಂದು ಶಬ್ದ ಉಂಟು. ನಿತ್ಯ ಅಂದರೆ ಏನು? ನಾವು ಶಾಲೆಯಲ್ಲಿ ಕೇಳಿದ ತಕ್ಷಣ ನಿತ್ಯ ಎನ್ನೋ ಶಬ್ದಕ್ಕೆ ಪರ್ಯಾಯ ಪದ ಬರೀರಿ ಅಂದರೆ ತಕ್ಷಣ ಮಕ್ಕಳು ಬರೀತಾರೆ. ಮೇಷ್ಟ್ರು ಹಾಗೆ ಕೊಡ್ತಾರೆ, ಶಾಶ್ವತ ಅಂತ ಮುಗಿದೋಯ್ತು. ಮತ್ತು ಶಾಶ್ವತ ಅಂದರೆ ಏನು? ನಿತ್ಯ. ನಿತ್ಯ ಅಂದರೆ ಶಾಶ್ವತ, ಶಾಶ್ವತ ಅಂದರೆ ನಿತ್ಯ. ಅಲ್ಲಿ ಇಷ್ಟು ಸಾಕಾಗ್ತದೆ, ತಪ್ಪಲ್ಲ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಪೂರ್ತಿ ವಿಚಾರ ಮಾಡೋದನ್ನು ಬಿಟ್ಟಿದ್ದೇವೆ ಅಂತ ಅರ್ಥ. ಶಾಸ್ತ್ರ ನೋಡಿ ಅದರ ಮೂಲವನ್ನೆಲ್ಲ ಜಾಲಾಡಿ ಬಿಡ್ತದೆ. ನಿತ್ಯ ಅನ್ನೋದಕ್ಕೆ ಅರ್ಥ ಏನು ಕೇಳಿದರೆ, ಯಾವುದಕ್ಕೆ ಆದಿ ಅಂತ್ಯ ಅನ್ನೋದು ಇರುವುದಿಲ್ಲವೋ ಅದು ನಿತ್ಯ. ಆದ್ಯಂತರಹಿತವಾದದ್ದು ನಿತ್ಯ, ಆದ್ಯಂತ ಸಹಿತವಾದದ್ದು ಮಿಥ್ಯ. ಅಷ್ಟೇ. ಈಗ ನಮ್ಮ ದೇಹ ಯಾವತ್ತೋ ಒಂದು ದಿವಸ ಹುಟ್ಟಿತು ಮತ್ತು ಒಂದು ದಿವಸ ಅದು ಲಾಸ್ಟ್ ಜರ್ನಿ ಅಂತ ಒಂದು ಉಂಟಲ್ಲ, ಆಗತ್ತೆ. ಆದ್ದರಿಂದಲೇ ಏನೊಂದು ಗೊತ್ತಾಗತ್ತೆ, ಅದು ಸತ್ಯ ಅಲ್ಲ ಅಂತ. ಯಾಕೆ ಸತ್ತಿತು ಅಂತ ಕೇಳಿದ್ರೆ, ಒಂದು ದಿವಸ ಹುಟ್ಟಿತ್ತಲ್ಲ ಅದಕ್ಕೋಸ್ಕರ ಅದು ಸತ್ತಿತು. ಯಾಕೆ ಸತ್ತಿತು ಅಂತ ಕೇಳಿದರೆ, ಹುಟ್ಟಿದ್ದಕ್ಕೋಸ್ಕರ ಸತ್ತಿತು. ಮತ್ತೆ ಯಾಕೆ ಹುಟ್ಟಿತು ಕೇಳಿದರೆ, ಸತ್ತಿತ್ತಲ್ಲ ಅದಕ್ಕೋಸ್ಕರ ಮತ್ತೆ ಹುಟ್ಟಿತು. ಈ ಎರಡರ ಮಧ್ಯೆಯಲ್ಲಿ ಇರುವವನೊಬ್ಬ ಇದ್ದಾನಲ್ಲ, ಅವನು ಈ ಎರಡಕ್ಕೂ ಸಹ ಬಾಧ್ಯನಲ್ಲ. ಹುಟ್ಟಿಗೂ ಸಾವಿಗೂ ಅವನು ಹೊಣೆಗಾರನಲ್ಲ. ಅವನು ಹಾಗಿದ್ರೆ ಏನು ಕೇಳಿದರೆ ಅವನು ನಿತ್ಯ ಅಷ್ಟೆ. ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ದೇಹಕ್ಕೆ ಯಾವತ್ತು ಆದ ಅಂತ ಕೇಳಿದ್ರೆ ತಕ್ಷಣ ನಾವು ಹೇಳ್ತೇವೆ ಬರ್ತಡೇ ಅಂತ ಮಾಡ್ಕೊಳ್ತೇವಲ್ಲ. ನಮ್ಮ ಬರ್ತಡೇ ಅಂದರೆ ಏನು? ಈ ದೇಹ ಹುಟ್ಟಿದ ದಿವಸ ಅಂತ. ಆದರೆ ಆತ್ಮನಿಗೆ ಒಂದು ಬರ್ತಡೇ ಅಂತ ಉಂಟಾ? ಇಲ್ವಲ್ಲ. ಅದು ಇಲ್ಲದೆ ಇದ್ದರೆ ಡೆತ್ ಡೇನೂ ಇಲ್ಲ ಅವನಿಗೆ. ಆತ್ಮ ಸತ್ತ ಅಂತ ಸದ್ಯ ಅದನ್ನೊಂದು ಯಾರೂ ಹೇಳಲಿಲ್ಲ. ಅವನೋ ಒಬ್ಬ ಹೇಳಿದ್ನಲ್ಲ, ಇದ್ದಕ್ಕಿದ್ದ ಹಾಗೆ ಪ್ರಪಂಚ ಇವತ್ತು ಮಧ್ಯಾಹ್ನ 12 ಗಂಟೆಗೆ ದಿಗ್ ಅಂತ ಹುಟ್ಟುಬಿಡ್ತು ಅಂತ. ಸೃಷ್ಟಿ ಹಾಗಾಯಿತು ಅಂತ ಕೇಳಿದ್ದಕ್ಕೆ. ಹಾಗೆ ಆತ್ಮನು ಒಂದು ದಿವಸ ಹುಟ್ಟಿದ ಅಂತ ಹೇಳಲಿಲ್ಲ. ಆತ್ಮ ಇದ್ದಾನೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ. ಆತ್ಮನ ಅಸ್ತಿತ್ವದ ಬಗ್ಗೆ ವಿಪ್ರತಿಪತ್ತಿ ಇಲ್ಲ, ಅವನ ಸ್ವರೂಪದ ಬಗ್ಗೆ ವಿಪ್ರತಿಪತ್ತಿ ಉಂಟು ಅಷ್ಟೆ. ಹೀಗೆ ಆತ್ಮ ನಿತ್ಯ. ಯಾಕೆ ಕೇಳಿದರೆ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅಲ್ಲಿಗೆ ನಿತ್ಯ ಅನ್ನೋದಕ್ಕೆ ನಿಜವಾದ ಅರ್ಥ ಏನು ಕೇಳಿದರೆ ಆದ್ಯಂತರಹಿತವಾದದ್ದು ಅಂತ ಅರ್ಥ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ಒಂದು ವಿಶೇಷಣ ಉಂಟು. ನಿತ್ಯ ಮತ್ತು ಅದ್ವಯಾಖಂಡ ಚಿದೇಕ ರೂಪ. ಆತ್ಮ ಎಂಥವನು? ಅದ್ವಯ. ಅವನು ಇನ್ನೊಬ್ಬನಿಲ್ಲದೇ ಇರುವವನು. ಅಂದರೆ ತನಗಿಂತ ಬೇರೆಯಾದ ಒಂದು ವಸ್ತುವೇ ಅವನಿಗೆ ಇಲ್ಲ. ಹಾಗಾಗಿ ಅವನು ಅದ್ವಯ ವಸ್ತು ಶೂನ್ಯ. ಅಂದರೆ
ತನಗಿಂತ ಬೇರೆಯಾದಂಥ ಭಿನ್ನ ವಸ್ತು ರಹಿತನಾದವನು. ಯಾವುದು ತನಗಿಂತ ಬೇರೆಯಾದ ಭಿನ್ನ ವಸ್ತುವಿನಿಂದ ರಹಿತವಾಗಿರುತ್ತೋ ಅದು ಅದ್ವಯ. ಆತ್ಮನ ಹಾಗೆ ಇರುವ ಇನ್ನೊಬ್ಬ ಆತ್ಮ ಇಲ್ಲ. ಆತ್ಮನ ಹಾಗೆ ಇಲ್ಲದೆ ಬೇರೆ ರೂಪದಲ್ಲಿರುವಂಥ ಆತ್ಮನೂ ಇಲ್ಲ. ಆತ್ಮನ ಒಳಗೆ ಮತ್ತೆ ಎರಡು ಭಾಗವೂ ಸಹ ಇಲ್ಲ. ಹಾಗಾಗಿ ಅವನು ಅಖಂಡ, ತುಂಡಲ್ಲ, ಅಖಂಡ ಅವನು. ಮತ್ತೆ ಅವನು ಅದ್ವಯ, ತನಗಿಂತ ಬೇರೆಯಾದಂಥ ಇನ್ನೊಬ್ಬನು ಇಲ್ಲದೆ ಇರುವವನು. ಅದ್ವಯ ಆಯಿತು. ಅದಾದ ಮೇಲೆ ಮತ್ತೆ ಅಖಂಡ. ಅಖಂಡ ಅನ್ನೋದಕ್ಕೆ, ಖಂಡ ಅಂದರೆ ತುಂಡು ಮಾಡಿದ್ದು ಅಂತ ನಾನೀಗ ತಾನು ಹೇಳಿದೆ. ಆತ್ಮ ಅಖಂಡ. ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ತೆಗೆದುಕೊಂಡ್ರೆ ನಾವು ಅದನ್ನು ಮೂರು ರೀತಿಯಲ್ಲಿ ತುಂಡರಿಸಬಹುದು. ತುಂಡರಿಸಬಹುದು ಅಂದರೆ, ಈಗ ನೋಡಿ, ಈ ಸ್ಪೆಕ್ಸ್ ಬಾಕ್ಸ್ ಇದು ಈ ಟೇಬಲ್ ಮೇಲೆ ಇದೆ. ಅಂದರೆ ಈ ದೇಶ, ಈ ಪ್ರದೇಶದಲ್ಲಿ ಮಾತ್ರ ಇದೆ. ಈ ಪ್ರದೇಶದಲ್ಲಿ ಇದ್ದದ್ರಿಂದಲೇ ಈ ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶದಲ್ಲಿ ಅದು ಇಲ್ಲ. ಅದು ಇಲ್ಲಿ ಇದೆ ಅಂತ ಹೇಳಿದ್ರಿಂದಲೇ ಈ ಜಾಗವನ್ನು ಬಿಟ್ಟು ಇನ್ನೊಂದು ಕಡೆಗೆ ಅದು ಇಲ್ಲ ಅಂತ ಅರ್ಥ. ಅಂದರೆ ಇದಕ್ಕೇನಾಯಿತು, ಈ ಜಾಗದಲ್ಲಿ ಮಾತ್ರ ಇರುವಿಕೆ ಇದ್ದದ್ರಿಂದ ಈ ಜಾಗದೊಂದಿಗೆ ಪರಿಚ್ಛಿನ್ನತ್ವ, ಲಿಮಿಟೇಷನ್ ಅನ್ನೋದು ಬಂತು ಅಲ್ವಾ? ಬೇರೆ ಜಾಗದಲ್ಲಿ ಇಲ್ಲ. ಇದು ದೇಶತಃ ಪರಿಚ್ಛೇದ. ಇದು ಈ ಕಾಲದಲ್ಲಿ ಇದೆ. ಈ ಕಾಲದಲ್ಲಿ ಇದೆ ಅಂತ ಹೇಳಿದ್ರಿಂದಲೇ ಯಾವತ್ತು ಅದನ್ನು ಮಾಡಿದ್ರೋ ಅವತ್ತಿಂದ ಹಿಡಿದು ಅದು ಹಾಳಾಗೋ ತನಕ ಒಂದು ಕಾಲ ಇರುತ್ತಲ್ಲ, ಆ ಕಾಲದಲ್ಲಿದೆ. ಅದಕ್ಕಿಂತ ಮೊದಲೂ ಇರಲಿಲ್ಲ, ಆಮೇಲೂ ಸಹ ಅದು ಇರುವುದಿಲ್ಲ. ಕಾಲ ಎನ್ನುವುದು ಸಹ ಅಖಂಡ. ಹಾಗಾಗಿ ಎಲ್ಲ ಕಾಲದಲ್ಲಿ ಇಲ್ಲ, ಕಾಲದ ಮಧ್ಯೆಯಲ್ಲಿ ಎಲ್ಲೋ ಒಂದು ಸಮಯದಲ್ಲಿ ಒಂದು ಕಾಲದಲ್ಲಿ ಅದುಂಟು. ಆ ಬೇರೆ ಕಾಲದಲ್ಲಿ ಇಲ್ಲದೇ ಇರುವುದರಿಂದ ಕಾಲದಿಂದ ಪರಿಚ್ಛೇದವು ಅದಕ್ಕೆ ಬಂತು. ದೇಶತಃ ಪರಿಚ್ಛೇದ, ಕಾಲತಃ ಪರಿಚ್ಛೇದ, ಮತ್ತೆ ವಸ್ತುತಃ ಪರಿಚ್ಛೇದ. ಇದು ಸ್ಪೆಕ್ಸ್ ಬಾಕ್ಸ್ ಅಂತ ಹೇಳಿದ್ರಿಂದಲೇ ಇಲ್ಲೊಂದು ಪೆನ್ ಇದ್ರೆ ಅದು ಪೆನ್ ಅಲ್ಲ ಅಂತ ಅರ್ಥ, ಅದು ಪುಸ್ತಕ ಅಲ್ಲ ಅಂತ ಅರ್ಥ. ಹಾಗೆ ಹೇಳಿದ್ರಿಂದಲೇ ಪುಸ್ತಕದ ಜೊತೆಗೆ ಅದಕ್ಕೆ ಪರಿಚ್ಛೇದ ಬಂತು, ಪೆನ್ನಿನ ಜೊತೆಗೆ ಪರಿಚ್ಛೇದ ಬಂತು. ಆತ್ಮನಿಗೆ ದೇಶತಃ ಪರಿಚ್ಛೇದವೂ ಇಲ್ಲ, ಕಾಲತಃ ಪರಿಚ್ಛೇದವೂ ಇಲ್ಲ, ವಸ್ತುತಃ ಪರಿಚ್ಛೇದವೂ ಇಲ್ಲ. ಹಾಗಾಗಿ ಅವನು ಅಖಂಡ. ಇದು ಅಖಂಡ ಅಲ್ಲ, ಇದು ಖಂಡ. ಪ್ರಪಂಚದಲ್ಲಿ ಆತ್ಮೇತರವಾದ ಎಲ್ಲ ವಸ್ತುಗಳೂ ಸಹ ಖಂಡ, ಅಖಂಡ ಯಾವುದೂ ಇಲ್ಲ. ಕಾಲವನ್ನು ಮಾತ್ರ ನಾವು ಅಖಂಡ ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ಆತ್ಮೇತರವಾದ ಎಲ್ಲವುದೂ ಸಹ ಅದು ಖಂಡ. ಅದನ್ನೇ ಸದಾ ಅಂತ ಶಬ್ದ ಉಂಟು ನೋಡಿ ಅಲ್ಲಿ. ಅಖಂಡ, ಅದ್ವಯ ಅಖಂಡ, ಮತ್ತೆ ಚಿದೇಕ ರೂಪ. ಆತ್ಮನ ಸ್ವರೂಪ ಎಂಥದ್ದು ಅಂದರೆ ಅವನು ಚಿದೇಕ ರೂಪ. ಚಿತ್ ಅಂದರೆ ಜ್ಞಾನ, ಸದಾ ಅರಿವು. ನಾನು ಇದ್ದೇನೋ ಇಲ್ವೋ ಅಂತ ನೋಡಿಕೊಳ್ಳುವುದಕ್ಕೆ ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ. ಹಾಗಿದ್ರೆ ಹೇಗೆ ಗೊತ್ತಾಗುತ್ತೆ ನಾನಿದ್ದೇನೆ ಅಂತ ಅಂದರೆ, ಐ ಆಮ್ ಥಿಂಕಿಂಗ್, ದೇರ್ ಫೋರ್ ಐ ಆಮ್ ಹಿಯರ್. ನಾನು ಇದ್ದೇನೆ ಯಾಕೆ ಅಂತ ಕೇಳಿದರೆ, ನಾನು ಇದ್ದೇನೆ ಅನ್ನುವಂಥ ಅರಿವು, ವಿಚಾರ ಬರ್ತಾ ಇದೆಯಲ್ಲ, ಅದರಿಂದಲೇ ನನಗೆ ಗೊತ್ತಾಗುತ್ತೆ ಅಂತ. ಆ ವಿಚಾರಕ್ಕೆ ಮೂಲ ಯಾವುದು? ಜ್ಞಾನ. ಜ್ಞಾನವೇ ಆತ್ಮಸ್ವರೂಪ. ಹಾಗಾಗಿ ನಾನು ಇದ್ದೇನೋ ಇಲ್ವೋ ಅಂಥೇಳಿ ಕೋರ್ಟಿಗೆ ಹೋಗಿ ಲಾಯರ್ ಹಿಡಿದು ಅಫಿಡೇವಿಟ್ ಮಾಡಿಸ್ಕೊಂಡು ಬಂದ್ಕೊಂಡು ಇದು ನಂದೇನಾ, ನಾನಿದ್ದೇನಾ ಏನು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿದ್ದೇನೆ.
ಆದರೆ ಕೆಲವು ಜನರಿಗೆ ಏನಾಗುತ್ತೆ ಕೇಳಿದರೆ ಇಂಥ ಒಂದು ಭ್ರಾಂತಿ ಬರುತ್ತೆ. ಅದಕ್ಕೋಸ್ಕರ ಈ ಮಾತನ್ನು ಶಾಸ್ತ್ರಕಾರ ಹೇಳ್ತಾರೆ. ಆತ್ಮ ಎಂಥವನು ಕೇಳಿದ್ರೆ ಚಿತ್ ಸ್ವರೂಪ, ಅವನು ಬೆಳಕು, ಅವನು ಅರಿವು, ಸದಾ ನಾನಿದ್ದೇನೆ ಅನ್ನುವಂಥದ್ದು ಅವನಿಗಿರುತ್ತೆ ಅಂತ. ಒಬ್ಬಾತ ಇದ್ದಂತೆ ಅವನು ಸ್ವಲ್ಪ ಎಡೆಬಿಡಂಗಿ ಆಗಿದ್ದ. ಆವಾಗ ಅವನಿಗೊಂದು ಮನಸ್ಸು ದುರ್ಬಲ ಆಗಿತ್ತು. ಅವನಿಗೆ ನಾನು ಕಳೆದು ಹೋಗಿಬಿಡ್ತೇನೆ ಎನ್ನುವಂಥ ಭಾವನೆ ಬರ್ತಿತ್ತು ಅವನಿಗೆ. ನಾನು ಕಳೆದು ಹೋಗಿಬಿಡ್ತೇನೆ ಅಂತ. ಕಳೆದು ಹೋಗೋದು ಅಂದ್ರೆ ಏನ್ರಿ? ಸ್ವಲ್ಪ ಕಷ್ಟ. ಕಳೆದು ಹೋಗೋದು ಅಂದರೆ ಏನು ಅಂತ ಕೇಳಿದರೆ, ಇನ್ನು ಜಾಗ ಮಿಸ್ಪ್ಲೇಸ್ ಆಗೋದನ್ನು ನಾವು ಕಳೆದು ಹೋಗೋದು ಅಂತ ಹೇಳ್ತೇವಲ್ಲ, ಅವನಿಗೆ ನಾನು ಕಳೆದು ಹೋಗ್ಬಿಡ್ತೇನೆ ಅಂತ. ಇವನ ಈ ಮನೋರೋಗವನ್ನು ಅರ್ಥ ಮಾಡ್ಕೊಂಡಂಥ ತಾಯಿ ಒಂದು ಉಪಾಯ ಮಾಡಿದ್ಲಂತೆ. ಏನಾದರೂ ಮಾಡಿ ಇವನಿಗೆ ಮನಸ್ಸಿಗೆ ಅಂಟಿದಂಥ ಈ ಗೊಂದಲವನ್ನು, ಕಾಯಿಲೆಯನ್ನು ಹೋಗಲಾಡಿಸ್ಬೇಕಲ್ಲ ಅಂಥೇಳಿ ಒಂದು ದಾರ ತಂದು ಕಾಲಿಗೆ ಕಟ್ಟಿಬಿಟ್ಲಂತೆ. ಕಟ್ಟುವಾಗ ಹೇಳಲ್ಲಂತೆ, ನೋಡು, ನೀನು ಕಳೆದು ಹೋಗಿದ್ದೀಯೇ ಅಂತ ಅನ್ನಿಸ್ದಾಗ ನಿನ್ನ ಕಾಲನ್ನು ನೋಡ್ಕೊ. ಈ ದಾರ ಇದೆ ಅಂದರೆ ನೀನು ಕಳೆದು ಹೋಗಲಿಲ್ಲ ಅಂತ. ಮತ್ತು ದಾರ ಇಲ್ದಿದ್ರೆ ಕಳೆದು ಹೋದ್ನಂದ್ರೆ ಅವನಿಗೆ ನಿದ್ದೆ ಬಂದಾಗೆಲ್ಲ 3 ತಿಂಗಳಿಗೆ 4 ತಿಂಗಳು ಅದನ್ನು ಬದಲಾವಣೆ ಮಾಡ್ತಿದ್ಲಂತೆ ಅವಳು. ಯಾಕೆಂದರೆ ಹೋಗಬೇಕಲ್ಲ, ಅದು ಒಂಥರ ಸೈಕಾಲಜಿ ಹೀಗೆ ಅಂತ. ಅವನಿಗೆ ಯಾವಾಗ ಈ ಭಾವನೆ ಬರುತ್ತೋ ಹಾಗೆ ನೋಡ್ಕೊಳ್ತಿದ್ದಂತೆ. ಕಾಲದ ದಾರ ಇದೆ, ನಾ ಕಳೀಲಿಲ್ಲ ಅಂತ. ಹೀಗೆ ಆತ್ಮ ಎಂಥವನು ಅಂತ ಕೇಳಿದರೆ ಅವನು ಚಿದೇಕ ರೂಪ. ನಾನಿದ್ದೇನೋ ಇಲ್ಲೋ ಅಂತ ನೋಡ್ಕೊಳ್ಳೋದಕ್ಕೆ ಖಾಲಿ ದಾರ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ, ಇದೆಯಾ? ಇಲ್ಲ. ಹಾಗಾಗಿ ನಾನಿದ್ದೇನೆ ಅರಿವು ಎಲ್ಲ ಜಾಗದಲ್ಲೂ ನಮಗಿರುತ್ತೆ. ನಾವು ಎಲ್ಲೇ ಹೋದರೂ ಸಹ ನಾನಿದ್ದೇನೆ ಅಂತ. ಮತ್ತು ಬಾಲ್ಯದಿಂದ ಹಿಡಿದು ಈ ದೇಹ ಇರುವವರೆಗೆ, ಆತ್ಮನ ಅಭಿವ್ಯಕ್ತಿ ಆಗಲಿಕ್ಕೆ ಬೇಕಾದ ಸಾಮಗ್ರಿ ಇರುವವರೆಗೂ ಸಹ ಈ ಅರಿವು ಸದಾ ನಮಗಿರುತ್ತೆ. ಯಾವುದೇ ಸ್ಥಳ ಬದಲಾವಣೆ ಆದ್ರೂ ಸಹ, ಬೇರೆ ದೇಶಕ್ಕೆ ಹೋದ್ರೂ ಸಹ ಅಲ್ಲೂ ಸಹ ನಾನಿದ್ದೇನೆ ಎನ್ನುವಂಥ ಅರಿವು ಇದ್ದೇ ಇರುತ್ತೆ. ಹಾಗೇನಾದ್ರು ಆಗುವಂತಿದ್ರೆ ಬಹಳ ಕಷ್ಟಪಟ್ಟು ಅಮೇರಿಕಕ್ಕೆ ಹೋಗ್ಬಿಡೋದು, ಅಲ್ಲಿ ಹೋದ ತಕ್ಷಣ ನಾನಿಲ್ಲ ಅಂತ ಅನಿಸ್ಬಿಡೋದು. ಯಾರೇ ಹೋಗ್ತಿದ್ರು? ಹೌದು ತಾನೆ? ಅಮೇರಿಕಾದಲ್ಲಿರುವ ಆತ್ಮನೇ ಬೇರೆ, ಇಂಡಿಯಾದಲ್ಲಿರುವ ಆತ್ಮನೇ ಬೇರೆ ಅಂತ ಆಗಿಬಿಟ್ರೆ ಎಂಥ ಗೊಂದಲ. ಆದರೆ ಹಾಗಲ್ಲ. ಆತ್ಮ ಅವನು ಚಿತ್ಸ್ವರೂಪನಾದ್ದರಿಂದ ಸದಾ ಅರಿವಿನ ಪುಂಜ, ನಾನಿದ್ದೇನೆ ಎನ್ನುವಂಥ ಅರಿವು ಯಾವಾಗಲೂ ಅವನಿಗೆ ಇದ್ದೇ ಇರ್ತದೆ. ಹಾಗಾಗಿ ನಾನಿದ್ದೇನೋ ಇಲ್ಲೋ ಅನ್ನೋದಕ್ಕೆ ಮತ್ತಾವುದೇ ಸರ್ಟಿಫಿಕೇಟಿನ ಅವಶ್ಯಕತೆ ಅಥವಾ ಇನ್ನೊಬ್ಬರ ಶಿಫಾರಸ್ಸಿನ ಅವಶ್ಯಕತೆ ಇಲ್ಲ. ಚಿದೇಕ ರೂಪ. ಮತ್ತೆ ಮುಂದಿನದು ಒಂದು ಶಬ್ದ ಹೇಳ್ತಾರೆ, ವಿಕಾರಿಣಾಂ ಸರ್ವ ವಿಕಾರವೇತ್ತ ನಿತ್ಯೋ ಅವಿಕಾರ ಭವಿತುಂ ಸಮರ್ಹತಿ. ಅವನು ಎಂಥವನು ಕೇಳಿದರೆ, ಎಲ್ಲ ವಿಕಾರಗಳನ್ನು ಸಹ, ನಾಶ ಆಗುವ ವಸ್ತುಗಳನ್ನು ಸಹ ಅರಿಯುವವನವನು. ಹಾಗಾಗಿ ಅವನಿಗೆ ನಾಶ ಇಲ್ಲ ಅಂತ ಅರ್ಥ. ಯಾವನು ನಾಶ ಆಗುವುದನ್ನು ಅರಿತಾನೋ ಅವನಿಗೆ ನಾಶ ಆಗುವುದಿಲ್ಲ ಅಂತ. ಮತ್ತೆ ವಿಕಾರಿಣಾಂ ಸರ್ವ ವಿಕಾರವೇತ್ತ ನಿತ್ಯೋ ಅವಿಕಾರ ಭವಿತುಂ ಸಮರ್ಹತಿ. ಮುಂದಿನ ಶಬ್ದ ಉಂಟು ಅಲ್ಲಿ, ಸದಸದ್ವಿಲಕ್ಷಣ ಬುದ್ಧ್ಯಾದಿ ಸಾಕ್ಷಿ. ಅವನು ಸಾಕ್ಷಿ, ಬುದ್ಧ್ಯಾದಿ ಸಾಕ್ಷಿ. ನನ್ನ ಬುದ್ಧಿ ಹೀಗೆ ವಿಚಾರ ಮಾಡ್ತಾ ಇದೆ ಅಂತ ನಾವು ಹೇಳ್ತೇವಲ್ಲ. ಒಂದು ಸ್ವಲ್ಪ ಹಿಂದಿನಿಂದ ಬರ್ತೇನೆ. ನಾನು ನಡೀತೇನೆ, ನಡೆದಾಡ್ತೇನೆ, ನಾನು ಕೈಯಿಂದ ಮುಟ್ತೇನೆ ಅಂತ ಹೇಳಬೇಕಿದ್ರೆ ನಾನು ಮತ್ತೆ ಕೈ ಮತ್ತೆ ಕಾಲು, ಹೌದಾನೆ? ಅಂದರೆ ನಡೆಯುವುದು ಕಾಲೇ ಅಷ್ಟೇ ಹೊರತುನೂ ಸಹ ನಾನು ಅಲ್ಲ, ಮುಟ್ಟುವುದು ಕೈಯೇ ಅಷ್ಟೇ ಹೊರತುನೂ ಸಹ ನಾನು ಅನ್ನುವಂತಹ ಶಬ್ದಕ್ಕೆ ವಿಷಯವಾದ ಆತ್ಮನಲ್ಲ. ಅಲ್ಲಿಗೆ ಕೈ ಬೇರೆ, ಕಾಲು ಬೇರೆ, ದೇಹ ಬೇರೆ. ಎಲ್ಲ ಕಡೆಗೂ ಷಷ್ಠಿ ವಿಭಕ್ತಿ ಅಂತ ಅಂದ್ಕೊಂಡ್ರೆ ನನ್ನ ದೇಹ, ನನ್ನ ಕಾಲು, ನನ್ನ ಕೈ ಅಂತ ಹೇಳ್ಕೊಂಡಾಗ ಬೇರೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾಗತ್ತೆ, ಕಷ್ಟ ಇಲ್ಲ. ಹಾಗೇನೆ ಮುಂದಕ್ಕೆ ಸ್ವಲ್ಪ ಆಳವಾಗಿ ಹೋದರೆ, ನನ್ನ ಮನಸ್ಸು ಹೀಗೆ ವಿಚಾರ ಮಾಡ್ತಾ ಇದೆ. ನನ್ನ ಮನಸ್ಸು ವಿಚಾರ ಮಾಡ್ತಾ ಇದೆ ಅಂದರೆ ವಿಚಾರ ಮಾಡುವ ಮನಸ್ಸು ಬೇರೆ, ಆ ಮನಸ್ಸಿಗೆ ವಿಚಾರ ಮಾಡಲಿಕ್ಕೆ ಆಧಾರವಾಗಿರುವಂಥ ನಾನು ಬೇರೆ. ಮನಸ್ಸು ಸಹ ನಾನಲ್ಲ. ಅದಾದ ಮೇಲೆ ನನ್ನ ಬುದ್ಧಿ ಹೀಗೆ ವಿಚಾರ ಮಾಡಿತು
ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವು ಸಲ ನಾವು ವಿಚಾರ ಮಾಡ್ಕೊಳ್ತೇವೆ. ನನ್ನ ಬುದ್ಧಿ ವಿಚಾರ ಮಾಡಿತು ಅಂದರೆ ಬುದ್ಧಿಯೂ ಸಹ ನಾನಲ್ಲ. ಆ ಬುದ್ಧಿಗೆ ವಿಚಾರ ಮಾಡಲಿಕ್ಕೆ ಬೇಕಾದ ಹಾಗೆ ಸಾಕ್ಷಿಯಾಗಿ ನಾನಿದ್ದೇನೆ. ಸಾಕ್ಷಿ ಎಂದ್ರೇನು? ಶಾಸ್ತ್ರದ ಪರಿಭಾಷೆಯಲ್ಲಿ ಅಕರ್ತೃತ್ವೇ ಸತಿ ಬೋಧೃತ್ವಂ. ಏನನ್ನೂ ಮಾಡೋದಿಲ್ಲ, ಎಲ್ಲವನ್ನೂ ತಿಳಿತಾನೆ, ಅವನು ಸಾಕ್ಷಿ. ಆತ್ಮ ಏನನ್ನೂ ಮಾಡೋದಿಲ್ಲ, ಎಲ್ಲವನ್ನೂ ತಿಳಿತಾನೆ. ಹಾಗಾಗಿ ಬುದ್ಧಿಯೂ ಸಹ ಈಗ ನನ್ನ ಬುದ್ಧಿ ವಿಚಾರ ಮಾಡ್ತಾ ಇಲ್ಲ ಅಂತನೂ ಸಹ ಒಬ್ಬ ತಿಳಿತಾನಲ್ಲ ಒಳಗಿನಿಂದ, ಅವನೇ ಆತ್ಮ. ಮತ್ತೆ ಮುಂದಿನದು ಇಲ್ಲಿ ಇನ್ನೂ ವಿಸ್ತಾರ ಮಾಡಿ ಹೇಳ್ಬೋದು. ನಾನು ಹಿಂದಿನ ಜನ್ಮದಲ್ಲೂ ಇದ್ದೆ ಅನ್ನೋದು ನಮಗೆಲ್ಲರಿಗೂ ಸಹ ಅನುಭವಕ್ಕೆ ಬರುತ್ತೆ. ಆದರೆ ನಾವು ದಿನವೂ ಸಹ ಅದನ್ನು ಮೆಲುಕು ಹಾಕೋದಿಲ್ಲ. ಯಾವುದೋ ಕೆಲವು ಸಲ ನಮ್ಮಿಂದ ಕೆಲವು ತಪ್ಪು ಸಂಭವಿಸಿಬಿಡುತ್ತೆ, ಅಥವಾ ನಮಗೇನೋ ಆಗಬಾರ್ದ ನೋವು ದುಃಖ ಉಂಟಾಗತ್ತೆ. ಆಗ ನಾವು ಹೇಳ್ತೇವೆ, ಯಾವ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ್ನೋ ಅದಕ್ಕೋಸ್ಕರ ಈ ಶಿಕ್ಷೆ. ಯಾವ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿದ್ದನೋ ಅಂದರೆ ಆ ಜನ್ಮದಲ್ಲೂ ಸಹ ನಾನು ನೋಡಿ, ನಮಗೆ ಗೊತ್ತಿಲ್ಲದೇನೆ ನಾವು ಇದನ್ನು ಹೇಳ್ತಾ ಇರ್ತೇವೆ ನಮಗೆ ಅಂತ. ಮತ್ತೆ ಕರ್ಮವನ್ನು ಇಟ್ಕೊಂಡು ಹೇಳ್ತೇವೆ ನಾವು, ಏನು ಅಂದರೆ ಇಂಥ ಕೆಟ್ಟ ಕೆಲಸ ಮಾಡಬೇಡೋ, ಮುಂದಿನ ಜನ್ಮದಲ್ಲಿ ನೀನು ಅದಾಗ್ತೀಯ ಇದಾಗ್ತೀಯ ಅಂತ. ಅಂದರೆ ಅಲ್ಲೂ ಸಹ ನೀನು ಇರ್ತೀಯೇ, ಹಿಂದಿದ್ದೆ ಈಗಿದ್ದೀಯೇ, ಮುಂದೆ ಸಹ ನೀನು ಇರುವವನಾಗ್ತೀಯೇ. ಆತ್ಮ ಕಾಲತ್ರಯದಲ್ಲೂ ಸಹ ಅವನು ಅಪರಿಚ್ಛಿನ್ನ ಅನ್ನೋದಕ್ಕೆ ಮತ್ತೆ ಅವನು ಬುದ್ಧಿಯಾದಿ ಸಾಕ್ಷಿ. ಈ ಬುದ್ಧಿಗೆ ಅವನು ಸಾಕ್ಷಿಯಾಗಿದ್ದಾನೆ. ಅದಾದ ಮೇಲೆ ಸದಸದ್ವಿಲಕ್ಷಣ. ಇದನ್ನು ಮತ್ತೆ ನಾನು ಜಾಸ್ತಿ ಹೇಳೋದಿಲ್ಲ, ನಿನ್ನೆ ದಿವಸ ಹೇಳಿದ್ದೆ. ಅವನು ಸತ್ತೂ ಅಲ್ಲ ಅಸತ್ತೂ ಅಲ್ಲ. ಅಂದರೆ ಸತ್ಯ ಎನ್ನುವಂತಹ ಶಬ್ದದಿಂದಲೂ ಅವನನ್ನು ನಾವು ಹಿಡಿದು ಹೇಳೋದಕ್ಕಾಗೋದಿಲ್ಲ, ಅಸತ್ಯನ ಗುಂಪಿಗೂ ಸಹ ಸೇರಿಸೋದಕ್ಕಾಗೋದಿಲ್ಲ. ಅಸತ್ ಅಂದರೆ ಅತ್ಯಂತ ಅಭಾವ ವಸ್ತುಗಳು, ಶಶದ ಮೊಲದ ಕೊಂಬು, ಆಕಾಶ ಪುಷ್ಪ ಇತ್ಯಾದಿ ಎಲ್ಲ ಹೇಳಿದ್ದೇನಲ್ಲ, ಆ ಥರ ಗುಂಪಿಗೂ ಸಹ ಅವನು ಸೇರೋದಿಲ್ಲ. ಇನ್ನು ಸತ್ಸ್ವರೂಪದಿಂದ ಹೇಳಬೇಕು ಅಂದರೆ ಜಾತಿ, ಕ್ರಿಯೆ ಮತ್ತು ಗುಣ ವಾಚಕವಾದ ಈ ಮೂರು ಶಬ್ದಗಳಿಗೂ ಸಹ ಅವನು ಸಿಲುಕೋದಿಲ್ಲ. ಆದ್ದರಿಂದ ಅವನು ಸತ್ ಎನ್ನುವಂತಹ ಶಬ್ದದ ಗುಂಪಿಗೂ ಸಹ ಬರೋದಿಲ್ಲ. ಆದ್ದರಿಂದ ಅವನು ಸದಸದ್ ವಿಲಕ್ಷಣ. ಮತ್ತೆ ಮುಂದಿನ ಶಬ್ದ ಅಹಂ ಪ್ರತ್ಯಯ ಲಕ್ಷಿತಾರ್ಥ. ಈಗ ನೋಡಿ, ಪ್ರತಿಯೊಂದು ಶಬ್ದಕ್ಕೂ ಸಹ ಶಬ್ದ ಮತ್ತು ಅರ್ಥ. ಒಂದು ಅರ್ಥ ಇದ್ದರೆ ಅದಕ್ಕೊಂದು ಶಬ್ದ ಇರಬೇಕು, ಶಬ್ದ ಇದೆ ಅಂದರೆ ಆ ಶಬ್ದಕ್ಕೊಂದು ಅರ್ಥ ಇರಲೇಬೇಕು ಹೀಗೆ ಅಂತ. ಹಾಗೆಯೇ ಆತ್ಮನನ್ನು ಹೇಳೋದಕ್ಕೆ ಯಾವುದಾದ್ರು ಶಬ್ದ ಉಂಟು ಅಂತ ಕೇಳಿದರೆ ನಾವು ಹೇಳೋದಕ್ಕಿದ್ರೆ ಅಹಂ ನಾನು 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 ಅಂತ ಹೇಳ್ಕೊಳ್ತಾ ಇರ್ತೇವೆ. ಆ ಶಬ್ದಕ್ಕೆ ಒಂದು ವಸ್ತು. ಈ ಉದಾಹರಣೆಗೆ ಸ್ಪೆಕ್ಸ್ ಬಾಕ್ಸ್ ಅಂತ ಈ ಶಬ್ದ ನಾನು ಏನು ಹೇಳ್ತೇನಲ್ಲ, ಆ ಶಬ್ದದಿಂದ ಲಕ್ಷಿತವಾದಂತಹ ಅರ್ಥ ಯಾವುದು ಅಂದರೆ ಈ ಆಕಾರ. ಕರವಸ್ತ್ರ ಎನ್ನುವ ಶಬ್ದದಿಂದ ಲಕ್ಷಿತವಾದ ಅರ್ಥ ಯಾವುದು ಅಂದರೆ ಈ ವಸ್ತು. ನೋಟ್ಬುಕ್ ಎನ್ನುವಂತಹ ಶಬ್ದದಿಂದ ಲಕ್ಷಿತವಾದ ಅರ್ಥ ಯಾವುದು ಅಂದರೆ ಈ ಆಕಾರ. ಪುಸ್ತಕ ಎನ್ನುವ ಶಬ್ದದಿಂದ ಲಕ್ಷಿತವಾದ ಅರ್ಥ ಯಾವುದು ಅಂದರೆ ಪುಸ್ತಕ. ಹಾಗೇನೇ ಇಲ್ಲಿ ಆತ್ಮನನ್ನು ತಿಳಿಸೋದಕ್ಕೆ ಯಾವುದು ಶಬ್ದ ಕೇಳಿದರೆ ಅಹಂ ನಾನು 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 ಅಂತ ಹೇಳ್ತಾ ಇರ್ತೀವಲ್ಲ, ಆ ನಾನು ಎನ್ನುವಂತಹ ಶಬ್ದದಿಂದ ಸೂಚಿತನಾದವನು. ನಾನು ಅನ್ನುವ ಶಬ್ದವೇ ಆತ್ಮ ಅಲ್ಲ, ಸೂಚಿತನಾದವನು, ಅದರಿಂದ ಲಕ್ಷಿತನಾದವನು, ಅದರಿಂದ ಗುರುತಿಸಲ್ಪಟ್ಟವನು, ಅದರಿಂದ ಹೇಳಲ್ಪಟ್ಟವನು. ಅಹಂ ಪದಾರ್ಥ ಲಕ್ಷಿತ. ಅದರ ಕೊನೆಗೆ ಏನಾಗುತ್ತೆ ಕೇಳಿದರೆ ನಮಗೆ ಅಹಂ ಎನ್ನುವಂತಹ ಶಬ್ದ ಮತ್ತು ಆ ವಸ್ತು ಎರಡು ಒಂದೇ ಆಗಿ 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 ಭ್ರಾಂತಿ ಉಂಟಾಗ್ಬಿಡುತ್ತೆ. ಅದೇ ಭ್ರಮೆ. ಹೇಗೆ ಅಂದರೆ ಸ್ಪೆಕ್ಸ್ ಬಾಕ್ಸ್ ಎನ್ನುವ ಶಬ್ದ ಬೇರೆ, ಆ ವಸ್ತು ಬೇರೆ ಅನ್ನೋದನ್ನು ನಾವು ಏನು ಮಾಡ್ತೇವೆ, ಚಿಕ್ಕ ಮಕ್ಕಳಿಗೆ ಗಲಿಬಿಲಿ ಅಂದರೆ ಎರಡೂ ಒಂದೇ ಅಂತ. ಆದರೆ ನಾವು ವಿಚಾರ ಮಾಡ್ತಾ ಹೋದ ಓಹೋ ಈ ಶಬ್ದ ಬೇರೆ, ಶಬ್ದದಿಂದ ತೋರುವ ವಸ್ತು ಬೇರೆ ಅಂತ. ಈ ಸಂದರ್ಭ ಬಂದಿದ್ದಕ್ಕೆ ಒಂದು ಮಾತು ಹೇಳ್ತೇನೆ. ಮೊನ್ನೆ ದಿವಸ ಯಾರೋ ಒಂದು ಕೇಳ್ತಾ ಇದ್ರು, ಸಂಸ್ಕೃತ ಭಾಷೆ ಅದಕ್ಕೆ ಲಿಪಿ ಇಲ್ವಾ ಅಂತ.
ನಾನು ಹೇಳಿದೆ, ಅದಕ್ಕೆ ಅಧಿಕೃತವಾದ ಲಿಪಿ ಇಲ್ಲ. ಹಾಗಿದ್ರೆ ಅಲ್ಲ, ನಾವು ಸಂಸ್ಕೃತದಲ್ಲಿ ಬರೀತೇವಲ್ಲ, ಸಂಸ್ಕೃತದಲ್ಲಿ ಬರಿತೇವಲ್ಲ, ಆ ಸಂಸ್ಕೃತದಲ್ಲಿ ಬರಿತೇವಲ್ಲ ಅಂದರೆ ಸಂಸ್ಕೃತವೇ ಒಂದು ಲಿಪಿ ಅಂತ ಅವರ ಪ್ರಶ್ನೆಯ ಅರ್ಥ. ಸಂಸ್ಕೃತ ಎನ್ನುವುದು ಒಂದು ಭಾಷೆ. ಆ ಭಾಷೆಯನ್ನು ನಾವು ದೇವನಾಗರಿ ಎನ್ನುವ ಲಿಪಿಯಲ್ಲಿ ಬರಿತೇವೆ. ಬಹಳಷ್ಟು ಜನರಿಗೆ ಗೊಂದಲ. ಸ್ಕ್ರಿಪ್ಟ್ ಬೇರೆ, ಲ್ಯಾಂಗ್ವೇಜ್ ಬೇರೆ, ಭಾಷೆ ಬೇರೆ, ಮತ್ತೆ ಲಿಪಿ ಬೇರೆ. ಭಾಷೆ ಮತ್ತು ಲಿಪಿ ಎರಡೂ ಒಂದೇ ಅಲ್ಲ. ಕೆಲವು ಭಾಷೆಗಳಿಗೆ ಅದೇ ಲಿಪಿ ಉಂಟು, ಎಷ್ಟೋ ಭಾಷೆಗಳಿಗೆ ಲಿಪಿ ಇಲ್ಲ. ಉದಾಹರಣೆಗೆ ಸಂಸ್ಕೃತಕ್ಕೆ ಲಿಪಿ ಇಲ್ಲ, ಹಿಂದಿಗೂ ಲಿಪಿ ಇಲ್ಲ. ಅದನ್ನು ಸಹ ನಾವು ದೇವನಾಗರಿ ಲಿಪಿಯಲ್ಲಿಯೇ ಬರಿತೇವೆ. ನಾವು ಯಾವ ಭಾಷೆಯನ್ನಾದರೂ ಸಹ ಯಾವ ಲಿಪಿಯಲ್ಲಾದರೂ ಬರೀಬಹುದು. ಈ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ THAT ಅನ್ನೋದುಂಟಲ್ಲ, ಅದು ಇಂಗ್ಲೀಷ್ನ ಲಿಪಿ. ದಟ್ ಅನ್ನೋದುಂಟಲ್ಲ, ಇಂಗ್ಲೀಷ್ನ ಭಾಷೆ. ಈ ದಟ್ ಅನ್ನೋದನ್ನು ನೀವು THAT ಅಂತಲೇ ಬರೆದ್ರೆ ಇಂಗ್ಲೀಷ್ ಲಿಪಿಯಲ್ಲಿಯೇ ಬರೆದಾಗಾಯಿತು. ಅದನ್ನು ಕನ್ನಡದಲ್ಲಿ ದ ಬರೆದು ಟ ಹಾಫ್ ಬರೆದ್ರೆ ದಟ್ ಆಯಿತು. ಅದರ ಲಿಪಿ ಯಾವುದು? ಕನ್ನಡ. ಭಾಷೆ ಯಾವುದು? ಇಂಗ್ಲೀಷ್. ಹಾಗೆ ನಮಗೇನಾಗಿದೆ ಕೇಳಿದರೆ ಈ ಗೊಂದಲ. ಅಹಂ ಅಂದರೆ ನಾನು, ನಾನು ಅನ್ನೋದೇ ಆತ್ಮ. ನೋ, ಅಲ್ಲ. ಮತ್ತೆ ನಾನು ಈ ವಿಷಯಕ್ಕೆ ಬರ್ತೇನೆ, ಇನ್ನೂ ಸ್ಪಷ್ಟವಾಗಿ ಅರ್ಥಪಡಿಸೋದಕ್ಕೆ. ನಿಮಗೆ ಕನ್ನಡದ ಒಬ್ಬ ಪ್ರಸಿದ್ಧ ಸಾಹಿತಿ ಇದ್ದರು, ನಾ ಕಸ್ತೂರಿ ಅಂತ. ಅವರೆಲ್ಲ ಯಾವಾಗಲೂ ಹೇಳ್ತಿದ್ದಂತೆ ನಾ ಕಸ್ತೂರಿ ಅಂತ. ತುಂಬ ಹಾಸ್ಯ ಕವಿ ಅವರು, ಬಹಳ ಅದ್ಭುತವಾದ ಹಾಸ್ಯ ಅವರಿದ್ದು. ಪ್ರಾಯಶಃ ಕನ್ನಡ ಕವಿಗಳು ಸಹ ಸೃಷ್ಟಿಸದೇ ಇರುವಂಥ ಹಾಸ್ಯವನ್ನು ಅವರ ಕಾವ್ಯದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವರು ಅದ್ಭುತವಾದಂಥ ಮೂಲ, ಅವರ ಮಾತೃಭಾಷೆ ಮಲಯಾಳಿ. ಆದರೆ ಕನ್ನಡ ಕವಿಗಳು ಸಹ ಅವ್ರು ನೋಡಿ ಕಲಿಯುವಷ್ಟರ ಮಟ್ಟಿಗೆ ಹಾಸ್ಯ ಪ್ರವೃತ್ತಿ ಇತ್ತು, ಸಾಹಿತ್ಯವನ್ನು ತುಂಬಿದರು. ಅವರು ಇಂಗ್ಲೀಷ್ ಪಾಠ ಮಾಡ್ತಿದ್ದರು ಮೈಸೂರಿನ ಪ್ರಾಯಶಃ ಮಹಾರಾಜ ಕಾಲೇಜಿನಲ್ಲಿ. ಸುಂದರವಾಗಿ ಪಾಠ ಮಾಡ್ತಾಯಿದ್ರು. ಒಂದು ಸಲ ಏನಾಯಿತು ಕೇಳಿದರೆ, ಇವರು ನೋಟ್ಸನ್ನು ಇಟ್ಕೊಂಡು ಪಾಠ ಮಾಡ್ತಾ ಇರೋದನ್ನು ನೋಡಿದಂಥ ಒಬ್ಬ ವಿದ್ಯಾರ್ಥಿ, ಇವರು ಹೇಳಿದ ವಿಷಯನೇ ಇಷ್ಟು ಚೆನ್ನಾಗಿರುತ್ತೆ, ಇವರ ನೋಟ್ಸನ್ನೇ ನಾ ಲಪಟಾಯಿಸ್ಬಿಟ್ರೆ ಇನ್ನು ಎಷ್ಟೆಲ್ಲ ವಿಷಯ ಸಿಗತ್ತೆ ನನಗೆ ಅಂತ ಯೋಚನೆ ಮಾಡಿದಂತೆ. ಕೆಲವು ಸಲ ವಿದ್ಯಾರ್ಥಿಗಳಿಗೆ ಯೋಚನೆ ಮಾಡ್ತಾರೆ. ಆ ಕಾಲದ ವಿದ್ಯಾರ್ಥಿಗಳು ಈ ಕಾಲದವ್ರು ಆಗಲ್ಲ, ಅಯ್ಯೋ ಬಿಡೋ ನಮಗೇನು ಹೀಗೆ ಅಂತ, ಹಿಂದಿನ ವರ್ಷ ಕೊಟ್ಟವರಿದ್ದೇ ಅಲ್ವಾ, ಅದೇ ಸಿಗತ್ತೆ ನಮಗೆ ಹೀಗೆ ಅಂತ ವಿಚಾರ ಮಾಡೋರು ಇರ್ತಾರೆ. ಆ ವಿದ್ಯಾರ್ಥಿಗಳ ಮನೋಧರ್ಮವೇ ಬೇರೆ ರೀತಿಯಾಗಿರುತ್ತೆ. ಆ ಫೀಲ್ಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದರ ಅನುಭವ. ಲಪಟಾಯಿಸ್ಬಿಟ್ಟ. ಇವರು ನೋಡಿದ್ರು ಇವರ ನೋಟ್ಸು ಕಾಣೆ ಆಗಿಬಿಟ್ಟಿದೆಯಲ್ಲ, ಇಲ್ಲ. ಆಮೇಲೆ ಕಸ್ತೂರಿ ಅವರ ನೋಟ್ಸು ಕಳೆದು ಹೋಗಿದೆ ಅಂತ ಸ್ಟಾಫ್ ರೂಮಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರಂತೆ. ಇವರಿಗೂ ಸಹ ಸ್ವಲ್ಪ ಕಲೀಗ್ಸ್ ಎಲ್ಲ ಹೀಗೆ ಮಾತನಾಡ್ತಾ ಇರಬೇಕಿದ್ರೆ ಈಗೊಂದು ತಮಾಷೆ ಮಾಡೋಣ ಅಂತ ಅನಿಸ್ತಂತೆ. ಈಗ ನೋಡಿ, ಇಷ್ಟು ದಿವಸ ನಿಮಗೆಲ್ಲರಿಗೂ ಗೊತ್ತು ನಾನು ನಾ ಕಸ್ತೂರಿ ಇಂಗ್ಲೀಷ್ ಪ್ರೊಫೆಸರ್ ಅಂತ. ಆದರೆ ಈಗ ನಾನೊಬ್ಬ ಅಸ್ಟ್ರಾಲಜರಾಗಿ ಹೇಳ್ತೇನೆ, ನಾಳೆ ದಿವಸ ಅವನು ಕದ್ದಂಥ ನೋಟ್ಸು, ನನ್ನ ನೋಟ್ಸು ನೋಡಿ 10:30 ನನ್ನ ಟೇಬಲಿಗೆ ಬಂದಿರುತ್ತೆ ಅಂತ. ಅದು ಹೇಗ್ರಿ ಹೇಳ್ತೀರಾ ಅಂತ ಎಲ್ಲರೂ ಕೇಳದಂತೆ. ನೋಡಿ ಸುಮ್ಮನೆ 10:30 ನನ್ನ ಟೇಬಲಿಗೆ ಬಂದಿರುತ್ತೆ ಅಂತ. ಮಾರನೇ ದಿವಸ ಆಯಿತು. ಆಮೇಲೆ ಏನಾಗಿ ಕೇಳಿದರೆ, ತಂದು ಆ ಸ್ಟಾಫ್ ರೂಮಲ್ಲಿ ಅವ್ರ ಟೇಬಲ್ ಮೇಲೆ ಅವನು ಎಸೆದು ಹೋಗಿದ್ದಂತೆ. ಅದನ್ನು ನೋಟ್ಸ್ ಬಂದಿತ್ತು. ಆಗ ಕೇಳಿದಂತೆ, ಸಾರ್ ನೀವು ಹೇಳ್ದಂಗೆ ಬಂದೇ ಬಿಡ್ತಲ್ಲ ಸಾರ್, ಏನಿದು ವಿಶೇಷ? ಏನೂ ಇಲ್ಲ, ಆ ಇಂಗ್ಲೀಷ್ ನೋಟ್ಸನ್ನು ನಾನು ಮಲಯಾಳಿ ಸ್ಕ್ರಿಪ್ಟಲ್ಲಿ ಬರೆದಿದ್ದೆ ಅಂದ್ರಂತೆ ಅವರು. ಅವನು ಕದ್ದವನೇ ಪೆದ್ದ, ಮಲಯಾಳಿ ಬರೋದಿಲ್ಲ, ಏನು ಅರ್ಥ ಆಗ್ತದೆ ಅವನಿಗೆ? ಆದರೆ ಅವನು ಇನ್ನೊಂದು ದುರಾಲೋಚನೆ ಮಾಡ್ಬೋದಿತ್ತು. ಕದಿಯೋದು ಕದ್ದುಬಿಟ್ಟೆ, ನನಗೆ ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಸದ್ಯ ಮೋರಿಗೆ ಎಸಲಿಲ್ವಲ್ಲ, ಅಲ್ಲೇ ತಂದು ಟೇಬಲಿಗೆ ಎಸದ್ನಲ್ಲ ಅಂದರೆ ಅವ್ರ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕೋಸ್ಕರ ಎಸದ. ಅಂದರೆ ಸ್ಕ್ರಿಪ್ಟ್ ಬೇರೆ, ಭಾಷೆ ಬೇರೆ.
ಹಾಗೇನೆ ಶಬ್ದ ಬೇರೆ, ಶಬ್ದದಿಂದ ತೋರುವ ವಸ್ತು ಬೇರೆ. ಹಾಗೆ ಅಹಂ ಎನ್ನುವಂಥ ಶಬ್ದ ಏನುಂಟಲ್ಲ, ಅದರಿಂದ ತೋರುವಂಥ ಒಂದು ವಸ್ತು ಇಲ್ಲಿ ಉಂಟಲ್ಲ, ಅದೇ ಆ ಚೈತನ್ಯ ಆತ್ಮ. ಅಂದ ಮಾತ್ರಕ್ಕೆ ಅಹಂ ಎನ್ನುವ ಶಬ್ದವೇ ಆತ್ಮ ಅಲ್ಲ. ಆದರೆ ಅವು ಎರಡು ಒಂದನ್ನೊಂದು ಬಿಟ್ಟಿರೋದಿಲ್ಲ. ಕಾಳಿದಾಸ ಹೇಳ್ತಾನಲ್ಲ, ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಅವತ್ತೇ ಸಾರಿಬಿಟ್ಟ ವೇದಾಂತ ಹೇಳಿದ ಮಾತನ್ನ. ಶಬ್ದ ಬೇರೆ, ಅರ್ಥ ಬೇರೆ, ನೋ ಡೌಟ್. ಆದರೆ ಅವು ಎರಡು ಒಂದನ್ನೊಂದು ಬಿಟ್ಟಿರೋದಿಲ್ಲ. ನೋಡೋಣ, ಚಾಲೆಂಜ್ ಮಾಡಿ. ಶಬ್ದ ಇಲ್ಲದೇ ಇರುವ ಯಾವುದಾದ್ರು ಒಂದು ಅರ್ಥ ಹೇಳಿ ನೋಡೋಣ. ಇಲ್ಲ, ಅರ್ಥ ಹೇಳಬೇಕು, ಶಬ್ದ ಇರಬಾರದು. ಅಥವಾ ಅರ್ಥ ಇರಬೇಕು, ಅದಕ್ಕೆ ಶಬ್ದವೇ ಇರಬಾರದು. ನೋಡಿ, ಒಂದು ತಿಂಗಳ, ಒಂದು 2 ತಿಂಗಳ, 1 ವರ್ಷ, 2 ವರ್ಷ ಬೇಕಾದ. ಯಾಕೆಂದರೆ ಅವನು ಮಹಾಕವಿ ಮಾತೋದು. ಎರಡು ಒಂದನ್ನೊಂದು ಬಿಟ್ಟಿರುವುದಿಲ್ಲ. ಹೇಗೆ ಕೇಳಿದರೆ, ಪರಮೇಶ್ವರನ ಬಿಟ್ಟು ಪಾರ್ವತಿ ಇಲ್ಲ, ಪಾರ್ವತಿಯನ್ನು ಬಿಟ್ಟು ಪರಮೇಶ್ವರ ಇಲ್ಲ. ಅಂದ ಮಾತ್ರಕ್ಕೆ ಎರಡೂ ಒಂದೇ ಅಲ್ಲ, ಎರಡೂ ಸಹ ಬೇರೆ, ಒಂದನ್ನೊಂದು ಬಿಟ್ಟಿಲ್ಲ. ಎರಡೂ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೇನೆ ಅಂತ. ಎಂಥ ಸತ್ಯವಾದ ಮಾತು. ಭೋಜರಾಜ ಈ ಮಾತನ್ನು ಕೇಳಿ ಅವನು ಸಾಕಷ್ಟು ತಲೆ ತಿಂದಿದ್ದಾನೆ. ಈ ಮಾತನ್ನು ಕೇಳಿದಾಗ ಅವತ್ತು ಕಾಳಿದಾಸನ ಕಾಲದೊಳಗೆ ತುಂಬ ಜನ ಅವನಿಗೆ ಎದುರು ಬಿದ್ದಿದ್ರು. ನೀನು ಹೇಳ್ತಾ ಇರೋ ಮಾತು ಸರಿ ಇಲ್ಲ ಅಂತ. ಕಾಳಿದಾಸ ಸಂತೋಷಪಟ್ಟ. ನನ್ನ ಅಭಿಪ್ರಾಯ ಸತ್ಯ, ನನಗೆ ಬಹಳ ಸಂತೋಷ. ಯಾಕೆ ಹೇಳಿದೆ, ಇಷ್ಟೆಲ್ಲ ಜನ ನನ್ನ ಅಭಿಪ್ರಾಯವನ್ನು ಅಲ್ಲ ಗಳಿತೀರಾ ಅಂತಾದರೆ ನೀವೆಲ್ಲರೂ ಒಂದು, ನಾನೊಬ್ಬ ಒಂದು. ಅಂದರೆ ಇಂಡೈರೆಕ್ಟ್ ಏನು ಹೇಳ್ದಂಗಾಯ್ತು, ನಾನೊಬ್ಬನೇ ಅಷ್ಟು ಗಟ್ಟಿಗ ಅಂತ. ಕೊನೆಗೆ ಭೋಜನ ಮೂಲಕ ನೋಡೋಣ, ಅರ್ಥ ಇಲ್ಲದೇ ಇರುವಂತಹ ಪದವನ್ನು ಎಲ್ಲರೂ ಹೇಳಬೇಕು, ಅರ್ಥವೇ ಇರಬಾರ್ದು ಅಂಥದ್ದನ್ನು ಒಂದು ಪದ ಕೊಟ್ಟುಬಿಡೋದು. ಇವನಿಗೆ ಶಬ್ದವನ್ನು ಕೊಡಬೇಕು. ಏನು ಮಾಡ್ತಾನೆ ಇವನು ಅಂತ, ಬರೇ ಶಬ್ದನಪ್ಪ, ಅದಕ್ಕೆ ಅರ್ಥ ಹೇಳಬೇಕು ಈಗ ಅಂತ ಕೊಟ್ಟರು. ಒಂದ್ಸಲ ಬರೇ ಶಬ್ದ ಏನು ಅಂದರೆ ಗುಲು ಗುಗ್ಗುಲು ಗುಗ್ಗುಲು, ಜಲಮಧ್ಯೆ ಡುಬುಕ್ ಡುಬುಕ್. ಏನು ಹೇಳ್ತೀರಿ ಡುಬುಕ್ ಡುಬುಕ್ ಅಂದರೆ? ಅವನು ಸ್ಪಾಟಲ್ಲಿ ಶ್ಲೋಕ ಕಟ್ಟಿ ಹೇಳಿದ. ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ ಕಪಿಕಂಪಿತ ಶಾಖಾಭ್ಯ ಜಲಮಧ್ಯೆ ಡುಬುಕ್ ಡುಬುಕ್. ಯಾಕೆಂದ್ರೆ ಮರ್ತೋಗ್ಬಿಡುತ್ತಲ್ಲ ಭೋಜನಿಗೆ. ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ನೀನು ಹೇಳ್ತಿದ್ದೀಯಲ್ಲ, ನೆನಪಿಸ್ಕೋ, ಒಂದು 2 ತಿಂಗಳಿಂದ ನಾನು ನೀನು ಒಟ್ಟಿಗೆ ವಾಕಿಂಗ್ ಹೋಗ್ತಾ ಇದ್ವಲ್ಲ ಆ ನದಿ ತೀರದೊಳಗೆ ಪಕ್ಕದಲ್ಲಿ. ಹೋಗುವಾಗ ಏನಾಗಿತ್ತು, ನೇರಳೆ ಹಣ್ಣಿನ ಸೀಸನ್ ಅದು. ಆ ನೇರಳೆ ಮರಕ್ಕೆ ಕೋತಿಗಳು ಬಂದಿದ್ದು. ಮರ ಟೊಂಗೆ ನದಿಗಳ ಕಡೆ ಹೀಗೆ ಬಾಗಿತ್ತು. ಆ ಕೋತಿಗಳು ಬಂದಾಗ ಕೊಂಬೆಯನ್ನು ಹಣ್ಣಿಗೋಸ್ಕರ ಅಲ್ಲಾಡಿಸ್ತಾ ಇದ್ವಲ್ಲ, ಆ ಒಂದೊಂದೇ ಹಣ್ಣು ನೀರಿನಲ್ಲಿ ಬಿದ್ದಾಗ ಹೇಗೆ ಶಬ್ದ ಮಾಡಿತ್ತದು, ಜಲಮಧ್ಯೆ ಡುಬುಕ್ ಡುಬುಕ್ ಹೀಗೆ ಶಬ್ದ ಮಾಡಿತ್ತು. ಮತ್ತೆ ಗುಲು ಗುಗ್ಗುಲು ಗುಗ್ಗುಲು ಅದು ಉಂಟು ಹೀಗೆ ಅಂತ. ಹೀಗೆ ಯಾವ ಶಬ್ದ ತೆಗೆದುಕೊಂಡ್ರೂ ಸಹ ಅದಕ್ಕೊಂದು ಅರ್ಥ ಇರಬೇಕು. ಯಾವುದೇ ಅರ್ಥ ಹೇಳಬೇಕು ಅಂದ್ರೆ ಅದಕ್ಕೆ ಶಬ್ದ ಬರಲೇಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಶಬ್ದ ಬೇರೆ, ಅರ್ಥ ಬೇರೆ. ಹಾಗೆ ನಾನು ಎನ್ನುವಂಥ ಶಬ್ದವೇ ಆತ್ಮನಲ್ಲ, ಈ ಶಬ್ದದಿಂದ ಸೂಚಿತನಾದವನು ಆತ್ಮ. ಅಹಂಪದ ಪ್ರತ್ಯಯ ಲಕ್ಷಿತಾರ್ಥ. ಅದಾದಮೇಲೆ ಪ್ರತ್ಯಕ್ ಸದಾನಂದ ಘನ ಪರಾತ್ಮ. ಹಾಗೆ ಇಂಥ ಆತ್ಮನನ್ನು ಎಲ್ಲಿ ಹುಡ್ಕೋಣ ಅಂತಂದರೆ ಪ್ರತ್ಯಕ್ ಸದಾನಂದ ಘನ. ಪ್ರತ್ಯಕ್ ಪರಾಕ್ ಅಂತ 2 ಶಬ್ದಗಳು. ಪ್ರತ್ಯಕ್ ಅನ್ನೋದಕ್ಕೆ ವಿರುದ್ಧವಾದ ಪದ ಪರಾಕ್ ಅಂತ. ಸಾಮಾನ್ಯವಾಗಿ ತುಂಬ ಈ ಯತಿಗಳು ಬರಬೇಕಿದ್ರೆ, ಹಿಂದೆ ಇವತ್ತು ಕಡಿಮೆ ಆಗಿಬಿಟ್ಟಿದೆ ಅದು, ಸಭೆಗೆ ಬರಬೇಕಿದ್ರೆ ನಾವು, ಅಥವಾ ಮಹಾರಾಜ ಬರಬೇಕಿದ್ರೆ ಬಹುಪರಾಕ್ ಬಹುಪರಾಕ್ ಅಂತ ಹೇಳ್ತಾ ಇದ್ರು. ಯತಿಗಳಿಗೂ ಹೇಳ್ತಾರೆ ಅದನ್ನು. ಏನು, ಯಾಕೆ ಹೇಳ್ತಾರೆ? ಅದು ಹೊಗಳಿಕೆ ಶಬ್ದ ಅಂತ ಆಗಿಬಿಟ್ಟಿದೆ. ಅದು ಹೊಗಳಿಕೆ ಶಬ್ದ ಅಲ್ಲ,
ಅದು ಮಹಾರಾಜರಿಗೆ ಹೇಳೋದಕ್ಕಿಂತ ಯತಿಗಳಿಗೆ ಹೇಳೋದು ಹೆಚ್ಚು ಸೂಕ್ತ. ಅಂಥ ಎತ್ತರಕ್ಕೆ ಏರಿದ ಯತಿಗಳಿಗೆ, ಎಲ್ಲರಿಗೂ ಅಲ್ಲ. ಯಾಕೆಂದರೆ ಇವರು ಯಾವಾಗಲೂ ಪರಾಗವಸ್ಥೆಯಲ್ಲೇ ಇರುವವರಿಗೆ ಮತ್ತು ಪರಾಕ್ ಅಂತ ಯಾಕೆ ಹೇಳಬೇಕು? ಪರಾಕ್ ಅನ್ನೋದಕ್ಕೆ ಅರ್ಥ ಹೊರಮುಖರಾಗಿ ಅಂತ ಅರ್ಥ. ಯಾಕೆಂದ್ರೆ ನೀವು ಸದಾ ಪ್ರತ್ಯಕ್ ಅಂತರ್ಮುಖವಾಗಿರ್ತೀರಲ್ವಾ. ಹಾಗಾಗಿ ಒಮ್ಮೆ ನೀವು ಬಹಿರ್ಮುಖರಾಗಿ ನಿಮ್ಮ ಭಕ್ತಕೋಟಿಯನ್ನು ವೀಕ್ಷಿಸಿ ಎನ್ನುವ ಅರ್ಥದೊಳಗೆ ಬಹುಪರಾಕ್ ಅನ್ನೋ ಶಬ್ದ. ಪರಾಕ್ ಅಂದರೆ ಹೊರಗೆ, ಪ್ರತ್ಯಕ್ ಅಂದರೆ ಒಳಗೆ. ಆತ್ಮ ಎಲ್ಲಿದ್ದಾನೆ ಅಂದರೆ ಅವನು ಹೊರಗೆ ಇಲ್ಲ ಅಂತ ಅರ್ಥ ಅಲ್ಲ, ಅಲ್ಲಿ ಹುಡುಕೋದು ಕಷ್ಟ. ಅವನನ್ನು ಎಲ್ಲಿ ಹುಡುಕಬೇಕು ಕೇಳಿದರೆ ಪ್ರತ್ಯಕ್ ಒಳಗೇನೇ ಹುಡುಕಬೇಕು. ಹಾಗಾಗಿ ಪ್ರತ್ಯಕ್ ಅನ್ನೋದಕ್ಕೆ ಅರ್ಥ ಪ್ರಾತಿಲೋಮ್ಯನ್ನ ಅಂಚತೀತಿ ಪ್ರತ್ಯಕ್. ಎಲ್ಲವುದೂ ಹೊರಮುಖವಾಗಿ ಹುಡುಕುವಂಥದ್ದಾದರೆ ಆತ್ಮನನ್ನು ಮಾತ್ರ ಒಳಮುಖವಾಗಿಯೇ ಹುಡುಕಬೇಕು. ಹೊರಮುಖವಾಗಿ ಅವನು ಸಿಗುವುದಿಲ್ಲ. ಮತ್ತೆ ಎಷ್ಟು ಒಳಗೆ ಹೋಗ್ಬೇಕ್ರಿ ಅಂದರೆ ಎಷ್ಟೆಷ್ಟು ಒಳಗೆ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಒಳಗೆ ಹೋಗಬೇಕು. ಒಳಗೆ ಹೋಗ್ಬೇಕಂದ್ರೆ ಮನಸ್ಸನ್ನು ಒಳಗೆ ಇಳಿಸ್ಬೇಕು, ಒಳಕ್ಕೆ ಕಳಿಸ್ಬೇಕು. ಇಳಿಸೋದ್ರ ಜೊತೆಗೆ ಕಳಿಸೋದ್ರ ಜೊತೆಗೆ ಅಲ್ಲಿಯೇ ಇರಿಸ್ಬೇಕು. ಆದರೆ ಅದು ಮೊದಲನೇದಾಗಿ ಹೋಗೋದಿಲ್ರಿ, ಎರಡನೇದಾಗಿ ನಿಲ್ಲೋದಿಲ್ರಿ. ಬಹಳ ಕಷ್ಟ. ಅದನ್ನಲ್ಲಿ ಕಳಿಸೋದು ಕಷ್ಟ, ಮತ್ತಲ್ಲಿ ನಿಲ್ಲಿಸೋದಂತೂ ಇನ್ನೂ ಕಷ್ಟ. ಯಾಕೆ ಕೇಳಿದರೆ ಅವನ ಇರುವಿಕೆಯಿಂದಲೇ ಕೆಲಸ ಮಾಡುವ ಮನಸ್ಸು ಅವನ ಹತ್ರ ಹೋಗಿ ನಿಲ್ಲೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಯಾರಿಂದಾಗಿ ತಾನು ಕೆಲಸ ಮಾಡ್ತಾ ಇದೆಯೋ ಬುದ್ಧಿ ಅಥವಾ ಮನಸ್ಸು, ಅಲ್ಲಿ ಹೋಗಿ ನಿಲ್ಲೋದಕ್ಕೆ ಯಾಕೆ ಆಗೋದಿಲ್ಲ ಕೇಳಿದರೆ ಅದಕ್ಕೆ ಎಲ್ಲ ಆಕಾರ ಇರುವ ವಸ್ತುಗಳನ್ನೇ ನೋಡಿ 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 ನಿರಾಕಾರವಾದ ರೂಪದಲ್ಲಿರುವಂಥ ಅವನನ್ನು ನೋಡೋದಕ್ಕೆ ಅದು ಇಷ್ಟಪಡೋದಿಲ್ಲ. ಹಾಗೆ ಅದು ನೋಡುವ ಹಾಗೆ ಮಾಡುವುದೇ ಸಾಧನೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಾತಿಲೋಮ್ಯನ ಅಂಚತೀತಿ ಪ್ರತ್ಯಕ್. ಅವನು ಪ್ರತ್ಯಕ್ ಅತ್ಯಂತ ಒಳಗಿದ್ದಾನೆ. ಎಷ್ಟು ಒಳಗೆ ಅಂದರೆ ಇನ್ನೂ ಮತ್ತು ಒಳಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಉಪನಿಷತ್ತು ಹೇಳುತ್ತೆ ಅದನ್ನು, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅದಾದಮೇಲೆ ನಾರಾಯಣ ಉಪನಿಷತ್ತು ಹೇಳುತ್ತೆ, ಆ ಒಳಗೆ ಕಮಲದ ತಂತುವಿನ ಹಾಗೆ ಅತ್ಯಂತ ಸೂಕ್ಷ್ಮವಾದ ತಂತು, ಅದರ ಕೊನೆಯಲ್ಲಿ ಒಂದು ಪ್ರಕಾಶಮಾನವಾದ ಬಿಂದು, ಅದೇ ಅವನ ಸ್ಥಳ ಅಂತ ಹೇಳಿ ಕಾವ್ಯಮಯವಾಗಿ ತಸ್ಯ ಮಧ್ಯೆ ವನ್ನಿಶಿಖಾ ಅಣಿಯೋರ್ಧ್ವಾ ವ್ಯವಸ್ಥಿತ ಅಂತ ಉಪನಿಷತ್ತಿನ ಮಾತು. ಹೇಗೆ ಅಂದರೆ ಈ ಇಡೀ ಭತ್ತದ ಕಾಳನ್ನು ನೋಡಬೇಕು ನಾವು ಪೇಟೆ ಜನ ಅದನ್ನು ನೋಡೇ ಇರೋದಿಲ್ಲ, ಹಳ್ಳಿ ಜನ ನೋಡಿರ್ತಾರೆ. ಆ ಭತ್ತದ ಕೊನೆಗೆ ಒಂದು ರೀತಿಯ ಬೆಳಗ್ತಾ ಇರುವಂಥ ವಸ್ತು ಇರುತ್ತೆ, ಸುಂಗು ಅಂತ ಕರೀತಾರೆ ಅದನ್ನು. ಉಪನಿಷತ್ತು ಆ ತತ್ವವನ್ನು ಶಬ್ದದಿಂದ ಹೇಳಲಿಕ್ಕಾಗದೆ ನಮಗೆಲ್ಲರಿಗೂ ಪರಿಚಿತವಾದ ವಸ್ತು ಅಂಥೇಳಿ ಅದನ್ನು ದೃಷ್ಟಾಂತವಾಗಿ ಕೊಡುತ್ತೆ. ಆ ಭತ್ತದ ಪ್ರಕಾಶಮಾನವಾದ ಸುಂಗಿನ ಹಾಗೆ ಇದ್ದಾನೆ ಅವನು ಅಂತ. ಅದು ಬೆಳಕಿನ ಪುಂಜ. ಅವನು ಎಲ್ಲಿದ್ದಾನೆ ಕೇಳಿದರೆ ಪ್ರತ್ಯಕ್, ಅತ್ಯಂತ ಒಳಕ್ಕೆ ಇದ್ದಾನೆ. ಪ್ರತ್ಯಕ್ ಮತ್ತೆ ಒಳಕ್ಕಿದ್ದವನು ಹೇಗಿದ್ದಾನೆ ಕೇಳಿದರೆ ಸದಾನಂದ, ಆನಂದ ಸ್ವರೂಪ. ಎಂದೂ ಸಹ ಅಲ್ಲಿ ದುಃಖದ ಸ್ಪರ್ಶವೂ ಇಲ್ಲ. ಅಂಥ ಆನಂದ ಸ್ವರೂಪನಾದಂಥವನು ಪರಮಾತ್ಮ. ಅದೇ ನಮ್ಮೆಲ್ಲರ ಸ್ವರೂಪ ಅಂತ ಆದಮೇಲೆ ಇಂಥ ಪರಾತ್ಮನನ್ನು ನಾವು ತಿಳಿಯುವಂಥ ಬಗೆ, ನಾವು ಅಂದರೆ ನಾವಲ್ಲ, ವಿದ್ವಾಂಸರು, ಜ್ಞಾನಿಗಳು, ಸಾಧಕರು ಹೇಗೆ ತಿಳಿತಾರೆ ಅನ್ನೋದನ್ನು ಮುಂದಿನ 353ನೇ ಶ್ಲೋಕ ಹೇಳುತ್ತೆ. ನಾಡಿದ್ದು 6ವರೆಗೆ ಸೇರಿದಾಗ ಆ ಸಾಧಕರು ಹೇಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಸಹ ನಮಸ್ಕಾರ ಮತ್ತು ಕೃತಜ್ಞತೆಗಳು.